ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಆರಾಧನಾ ಕೂಟಕ್ಕೆ ಸೇರಿ ಬಂದಿರುವಂಥ ಎಲ್ಲ ದೇವಜನರಿಗೆ, ಎಲ್ಲ ಸಹೋದರ ಸಹೋದರಿಯರಿಗೆ, ಆನ್ಲೈನ್ ಮೂಲಕ ಟಿವಿ ಮೂಲಕ ಭಾಗವಹಿಸ್ತಿರುವಂಥ ಸಮಸ್ತ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಆರಾಧನಾ ಕೂಟದಲ್ಲಿ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಮತ್ತು ಯೇಸು ಕ್ರಿಸ್ತನ ನಾಮದಲ್ಲಿ ಹೃದಯಾಂತರಾಳದಿಂದ ಪ್ರೀತಿಯ ವಂದನೆಗಳನ್ನು ಕೂಡ ತಿಳಿಸ್ತಾ ಇದ್ದೇನೆ. ನಾವು ಈ ದಿನದಲ್ಲಿ ಹಾಡುತ್ತಾ ಸ್ತುತಿಸುತ್ತಾ ಕರ್ತನನ್ನು ಕೊಂಡಾಡೋಣ. ಕರ್ತನು ನಮಗೆ ನೂತನ ವಾರವನ್ನು, ನೂತನ ದಿನವನ್ನು ಕೊಟ್ಟಿರುವುದಕ್ಕಾಗಿ ಕೃತಜ್ಞತೆ ಉಳ್ಳವರಾಗಿರೋಣ. ನಾವು ಹೃದಯಾಂತರಾಳದಿಂದ ಸ್ತುತಿಸಿ ಪ್ರಾರ್ಥಿಸಿ, ಕರ್ತನೆ ನಿನ್ನ ವಾಕ್ಯಗಳನ್ನು ದಯಪಾಲಿಸು ಎಂಬುದಾಗಿ ನಾವು ಬೇಡಿಕೊಳ್ಳುವಂಥವರಾಗಿರೋಣ. ನಾವು ಪ್ರಾರ್ಥನೆಯೊಂದಿಗೆ ಆರಾಧನಾ ಕೂಟವನ್ನು ಪ್ರಾರಂಭಿಸುವಂಥವರಾಗಿರೋಣ. ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾಗಿರುವ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಕಳೆದ ವಾರದಲ್ಲೆಲ್ಲ ನಮ್ಮನ್ನು ಕಾದು ಕಾಪಾಡಿ ನೂತನ ವಾರವನ್ನು ಕೊಟ್ಟು, ನೂತನ ದಿನವನ್ನು ಕೊಟ್ಟು, ಈ ವಾರದ ಮೊದಲನೇ ದಿನದಲ್ಲಿ ನಿನ್ನ ಪಾದಗಳ ಬಳಿಗೆ ಬರುವ ಹಾಗೆ ನಮಗೆ ಸಹಾಯ ಮಾಡಿರುವುದರಿಂದ ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಾವು ನಿನ್ನನ್ನು ಕೊಂಡಾಡ್ತಾ ಇದ್ದೇವೆ. ನೀನು ಮಾಡಿದ ಎಲ್ಲ ಉಪಕಾರಕ್ಕಾಗಿ ಸ್ತೋತ್ರ. ಎಲ್ಲ ಹೌದು ಕರ್ತನೆ, ಉಪಕಾರಕ್ಕಾಗಿ ಹೃದಯಾಂತರಾಳದಿಂದ ನಿನಗೆ ವಂದನೆ ಹೇಳುವವರಾಗಿದ್ದೇವೆ, ಆರಾಧನೆ ಮಾಡುವವರಾಗಿದ್ದೇವೆ ಸ್ವಾಮಿ. ಈ ದಿನದಲ್ಲಿ ನಿನ್ನ ಪಾದಗಳ ಬಳಿಗೆ ನಾವು ಬಂದಿರುವಾಗ ನಿನ್ನನ್ನು ಹಾಡಲು, ಸ್ತುತಿಸಲು, ಕೊಂಡಾಡಲು ನಮಗೆ ಸಹಾಯ ಮಾಡು. ನಿನ್ನ ವಾಕ್ಯಗಳ ಮೂಲಕ ಮಾತನಾಡು. ಆನ್ಲೈನ್ ಮೂಲಕ ಟಿವಿ ಮೂಲಕ ಭಾಗವಹಿಸಿರುವಂಥ ಅನೇಕರಿದ್ದಾರೆ, ಅವರೆಲ್ಲರಿಗೆ ನೀನು ಸಹಾಯ ಮಾಡು ಸ್ವಾಮಿ. ಹಾಗೆ ಲೋಕದಾದ್ಯಂತ ಇರುವ ಎಲ್ಲ ದೇವಜನರನ್ನು, ಈ ದಿನ ನಡೆಯುವಂಥ ಆರಾಧನಾ ಕೂಟಗಳನ್ನು ನೀನು ಆಶೀರ್ವಾದ ಮಾಡು. ನಿನ್ನ ನಾಮವನ್ನು ಮಹಿಮೆ ಪಡಿಸಿಕೊ. ನಿನ್ನ ಜನರನ್ನು ನೀನು ಆಶೀರ್ವಾದ ಮಾಡು. ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾಗಿರುವ ದೇವರೇ, ಆಮೇನ್, ಆಮೇನ್. ನಾವು ನಮ್ಮ ಕರ್ತನನ್ನು ಹಾಡುತ್ತಾ ಸ್ತುತಿಸುತ್ತಾ ನಾವು ಕೊಂಡಾಡುವಂಥವರಾಗಿರೋಣ. ಆತನ ನಾಮಕ್ಕೆ ಸದಾ ಕಾಲಕ್ಕೆ ಘನಮಾನ ಮಹಿಮೆಯನ್ನು ಅರ್ಪಿಸೋಣ. ಹೌದು, ಮಹಿಮೆ ಮಹಿಮೆ ಸದಾ ಆತನಿಗೆ, ಯೇಸು ರಾಜನಿಗೆ ಎಂದಿಗಾಗಲಿ ಎಂಬ ಗೀತೆಯನ್ನು ಹಾಡುತ್ತಾ ನಾವು ಕರ್ತನನ್ನು ಕೊಂಡಾಡೋಣ. ಮಹಿಮೆ ಮಹಿಮೆ ಸದಾತನಿಗೆ, ಯೇಸು ರಾಜನಿಗೆಂದಿಗಾಗಲಿ. ಮಹಿಮೆ ಸದಾತನಿಗೆ, ಯೇಸು ರಾಜನಿಗೆಂದಿಗಾಗಲಿ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಹಾಡಿಕೊಂಡಾಡುವ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಹಾಡಿಕೊಂಡಾಡುವ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸಿದನು. ಕುರುಡನಾಗಿದ್ದೆ, ಕರುಣೆ ತೋರಿದೆ, ಪರಮ ದೃಷ್ಟಿಯ ನೀಡಿದೆ. ಕುರುಡನಾಗಿದ್ದೆ, ಕರುಣೆ ತೋರಿದೆ, ಪರಮ ದೃಷ್ಟಿಯ ನೀಡಿದೆ. ಕರುಣಾ ಸಾಗರ ಪಾಪಿಯ ರಕ್ಷಿಸ ಧರೆಗಿಳಿದು ನೀ ಬಂದವನೇ. ಕರುಣಾ ಸಾಗರ ಪಾಪಿಯ ರಕ್ಷಿಸ ಧರೆಗಿಳಿದು ನೀ ಬಂದವನೇ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸಿದನು. ಜೀವ ಮಾರ್ಗದೊಳು ಹೋಗುವೆ ಹೋಗುವೆ, ಯೇಸು ರಾಜನ ಹಿಂದೆ ಹೋಗುವೆ. ಜೀವ ಮಾರ್ಗದೊಳು ಹೋಗುವೆ ಹೋಗುವೆ, ಯೇಸು ರಾಜನ ಹಿಂದೆ ಹೋಗುವೆ. ಭಾಗ್ಯಕಾನನಿಗೆ ಸೇರುವವರೆಗೆ ಸದಾ ಆತನ ಹಿಂದೆ ಹೋಗುವೆ. ಭಾಗ್ಯಕಾನನಿಗೆ ಸೇರುವವರೆಗೆ ಸದಾ ಆತನ ಹಿಂದೆ ಹೋಗುವೆ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ.
ಅತಿ ಘೋರವಾದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸಿದನು. ಜೀವ ಮಾರ್ಗದೊಳು ಹೋಗುವೆ ಹೋಗುವೆ, ಯೇಸುರಾಜನ ಹಿಂದೆ ಹೋಗುವೆ. ಜೀವ ಮಾರ್ಗದೊಳು ಹೋಗುವೆ ಹೋಗುವೆ, ಯೇಸುರಾಜನ ಹಿಂದೆ ಹೋಗುವೆ. ಭಾಗ್ಯಕಾನನಿಗೆ ಸೇರುವವರೆಗೆ ಸದಾ ಆತನ ಹಿಂದೆ ಹೋಗುವೆ. ಭಾಗ್ಯಕಾನನಿಗೆ ಸೇರುವವರೆಗೆ ಸದಾ ಆತನ ಹಿಂದೆ ಹೋಗುವೆ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸಿದನು. ಮಹಿಮೆ ಮಹಿಮೆ ಸದಾತನಿಗೆ, ಯೇಸುರಾಜನಿಗೆಂದಿಗಾಗಲಿ. ಮಹಿಮೆ ಮಹಿಮೆ ಸದಾತನಿಗೆ, ಯೇಸುರಾಜನಿಗೆಂದಿಗಾಗಲಿ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಹಾಡಿಕೊಂಡಾಡುವೆ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಹಾಡಿಕೊಂಡಾಡುವೆ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸಿದನು. ಹಾಲೆಲೂಯ 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 ಹಾಲೆಲೂಯ. ಹೌದು, ಕುರುಡನಾಗಿದ್ದಾಗ, ಹೌದು ಸ್ವಾಮಿ, ಕರುಣೆ ತೋರಿದಂಥ ದೇವರೇ, ಹೌದು ಜೀವ ಮಾರ್ಗದಳು ಹಿಂಬಾಲಿಸುವ ಹಾಗೆ, ಹೌದು ನಿತ್ಯ ಜೀವವನ್ನ ದಾನವಾಗಿ ಕೊಟ್ಟಿರುವಂಥ ಕರ್ತನೆ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಹೌದು ಸ್ವಾಮಿ, ನಿನ್ನ ನಾಮಕ್ಕೆ ಮಹಿಮೆ ಸ್ತುತಿ ಸ್ತೋತ್ರ ಆರಾಧನೆ ಅರ್ಪಿಸುವರಾಗಿದ್ದೇವೆ. ನಮಗೆ ರಕ್ಷಣೆ ಕೊಟ್ಟಿರುವುದಕ್ಕಾಗಿ, ರಕ್ಷಣಾನಂದ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಹಾಲೆಲೂಯ. ಹೌದು, ನಮ್ಮ ಕರ್ತನ ನಾಮ ಎಂದೆಂದಿಗೂ ನಮ್ಮ ಆಶ್ರಯವಾಗಿರುವಂಥ ನಾಮ. ಈ ಲೋಕದ ಮನುಷ್ಯರಲ್ಲಿ ಭರವಸೆ ಇಟ್ಟರೆ ನಾವು ನಿರಾಶೆಗೆ ಒಳಗಾಗಬಹುದು. ಹೌದು, ಈ ಲೋಕದ ಮನುಷ್ಯರ ಮೇಲೆ, ಪ್ರಭುಗಳ ಮೇಲೆ, ಅರಸರುಗಳ ಮೇಲೆ, ಹೌದು ಹಣದ ಮೇಲೆ ಭರವಸೆ ಇಟ್ಟರೆ ಹೌದು ನಾವು ಆಶಾಭಂಗ ಪಡುವಂಥವರಾಗಿದ್ದೇವೆ. ಕರ್ತನ ನಾಮ ನಮಗೆ ಆಶ್ರಯವಾದಂಥ ನಾಮ. ಆ ನಾಮದಲ್ಲಿ ಭರವಸೆ ಇಡುವಾಗ ನಾವು ಭಯಪಡಬೇಕಾಗಿಲ್ಲ. ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ನೀರೇ ಎಲ್ಲವ ನೋಡಿಕೊಳ್ಳುವ. ಯೆಹೋವಾ ನೀರೇ ಎಲ್ಲವ ನೋಡಿಕೊಳ್ಳುವ. ಅಗತ್ಯವೆಲ್ಲ ಪೂರೈಸುವನು, ನಮ್ಮ ಅಗತ್ಯವೆಲ್ಲ ಪೂರೈಸುವನು. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ನಿಸಿಯೇ ಎಂದೆಂದು ಜಯ ನೀಡುವ. ಯೆಹೋವಾ ನಿಸಿಯೇ ಎಂದೆಂದು ಜಯ ನೀಡುವ. ಸೋಲಿಲ್ಲ ನನಗೆ ಸೋಲಿಲ್ಲ, ಸೋಲಿಲ್ಲ ನನಗೆ ಸೋಲಿಲ್ಲ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ.
ಯೆಹೋವಾ ರಾಫಾ ಆರೋಗ್ಯದಾಯಕನೇ, ಯೆಹೋವಾ ರಾಫಾ ಆರೋಗ್ಯದಾಯಕನೇ. ಗುಣವಾದೆವು ಯೇಸು ಗಾಯದಿಂದ, ಗುಣವಾದೆವು ಯೇಸು ಗಾಯದಿಂದ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ರೂವಾ ಒಳ್ಳೆಯ ಕುರುಬನೇ, ಯೆಹೋವಾ ರೂವಾ ಒಳ್ಳೆಯ ಕುರುಬನೇ. ಕೊರತೆ ಇಲ್ಲ ನನಗೆ, ಕೊರತೆ ಇಲ್ಲ, ಕೊರತೆ ಇಲ್ಲ ನನಗೆ, ಕೊರತೆ ಇಲ್ಲ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ತಮ್ಮ ಜೊತೆಯಲ್ಲಿ ಇರುವನು, ಯೆಹೋವಾ ತಮ್ಮ ಜೊತೆಯಲ್ಲಿ ಇರುವನು. ಭಯವಿಲ್ಲ ಯಾವ ಭಯವೂ ಇಲ್ಲ, ಭಯವಿಲ್ಲ ಯಾವ ಭಯವೂ ಇಲ್ಲ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ಈರೇ ಎಲ್ಲವ ನೋಡಿಕೊಳ್ಳುವ, ಯೆಹೋವಾ ಈರೇ ಎಲ್ಲವ ನೋಡಿಕೊಳ್ಳುವ. ಅಗತ್ಯವೆಲ್ಲ ಪೂರೈಸುವನು, ನಮ್ಮ ಅಗತ್ಯವೆಲ್ಲ ಪೂರೈಸುವನು. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ನಿಸಿಯೇ ಎಂದೆಂದು ಜಯ ನೀಡುವ, ಯೆಹೋವಾ ನಿಸಿಯೇ ಎಂದೆಂದು ಜಯ ನೀಡುವ. ಸೋಲಿಲ್ಲ ನನಗೆ, ಸೋಲಿಲ್ಲ, ಸೋಲಿಲ್ಲ ನನಗೆ, ಸೋಲಿಲ್ಲ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ರಾಫಾ ಆರೋಗ್ಯದಾಯಕನೇ, ಯೆಹೋವಾ ರಾಫಾ ಆರೋಗ್ಯದಾಯಕನೇ. ಗುಣವಾದೆವು ಯೇಸು ಗಾಯದಿಂದ, ಗುಣವಾದೆವು ಯೇಸು ಗಾಯದಿಂದ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೌದು, ನಮ್ಮ ಸಂಗಡ ಇರುವಂತ, ಹೌದು ಯೆಹೋವ ಶಮ್ಮ ದೇವರೇ, ನಮ್ಮನ್ನು ಅದ್ಭುತವಾಗಿ ಹೌದು ನಡೆಸುವಂತ ಯೆಹೋವ, ಹೌದು ರೂವಾ ದೇವರೇ, ಒಳ್ಳೆಯ ಕುರುಬನಾಗಿರುವಂತ ದೇವರೇ ನಿನಗೆ ಸ್ತೋತ್ರ. ಹೌದು, ನಮಗೆ ಎಲ್ಲವನ್ನು ಒದಗಿಸುವಂತ ಯೆಹೋವ ಈರೇ ನಿನಗೆ ಸ್ತೋತ್ರ. ಹೌದು, ನಮಗೆ ಜಯ ಕೊಟ್ಟು ನಡೆಸುವ, ಎಲ್ಲ ಸೋಲುಗಳಲ್ಲಿ ನಮಗೆ ಜಯ ಕೊಟ್ಟು ಅದ್ಭುತವಾಗಿ ನಡೆಸುವ ಯೆಹೋವ ನೀಸಿ ದೇವರೇ ನಿನಗೆ ಸ್ತೋತ್ರ. ಹೌದು, ಎಲ್ಲ ರೋಗಗಳಿಂದ ನಮಗೆ ಬಿಡುಗಡೆ ಕೊಡುವಂತ ಹೌದು ಯೆಹೋವ ರಾಫಾ ದೇವರೇ ನಿನಗೆ ಸ್ತೋತ್ರ. ಹೌದು ಸ್ವಾಮಿ, ನಿನ್ನ ಬಾಸುಂಡೆಗಳಿಂದ ನಮಗೆ ರೋಗವಾಸಿಯಾಗಿದೆ. ಹಲ್ಲೆಲೂಯಾ. ಹೌದು ಸ್ವಾಮಿ, ಈ ಹೊತ್ತು ಹೌದು ಕರ್ತನೇ, ನಮ್ಮೊಂದಿಗೆ ಸೇರಿ ನಿನ್ನನ್ನು ಆರಾಧಿಸುವಂತ ಎಲ್ಲರ ಸಮಸ್ತ ರೋಗಗಳ ಕಟ್ಟುಗಳು ಯೇಸುವಿನ ನಾಮದಲ್ಲಿ ಮುರಿಯಲಿ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೌದು, ಒಬ್ಬ ಭಕ್ತನು ಹಾಡ್ತಾ ಇದ್ದಾನೆ,
ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನು, ನನ್ನ ಉಸಿರು ಇರುವವರೆಗೂ ನಿನ್ನ ಸೇವೆ ಮಾಡುವೆನು ಎಂಬುದಾಗಿ. ಹೌದು, ಆತನನ್ನು ನಾವು ಸೇವಿಸೋಣ, ಆತನನ್ನು ಪ್ರೀತಿಸೋಣ. ಯಾಕಂದರೆ ಆತ ನಮ್ಮನ್ನು ಪ್ರೀತಿಸಿದ್ದಾನೆ. ಆತನಿಗೆ ನಾವು ಉಪಕಾರ ಸ್ತುತಿ ಮಾಡುವಂಥವರಾಗಿರೋಣ. ನನ್ನ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನು, ಈ ಉಸಿರು ಇರುವವರೆಗೂ ನಿನ್ನ ಸೇವೆ ಮಾಡುವೆನು. ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನು, ಈ ಉಸಿರು ಇರುವವರೆಗೂ ನಿನ್ನ ಸೇವೆ ಮಾಡುವೆನು. ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು, ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು. ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನು, ಈ ಉಸಿರು ವರೆಗೂ ನಿನ್ನ ಸೇವೆ ಮಾಡುವೆನು. ಒಳ್ಳೆಯ ದೇವರು ನೀನೇ, ನನ್ನ ಪ್ರೀತಿಸಿದ ಯೇಸುವೇ, ನನಗಾಗಿ ನಿನ್ನ ಜೀವ ಕೊಟ್ಟೆ, ನನ್ನ ರಕ್ಷಿಸಿದ ಯೇಸುವೇ. ಒಳ್ಳೆಯ ದೇವರು ನೀನೇ, ನನ್ನ ಪ್ರೀತಿಸಿದ ಯೇಸುವೇ, ನನಗಾಗಿ ನಿನ್ನ ಜೀವ ಕೊಟ್ಟೆ, ನನ್ನ ರಕ್ಷಿಸಿದ ಯೇಸುವೇ. ನನ್ನ ಪಾಪವೆಲ್ಲ ಪರಿಹರಿಸಿ ನಿನ್ನ ಮಗನಾಗಿ ಮಾಡಿಕೊಂಡೆ, ನನ್ನ ಪಾಪವೆಲ್ಲ ಪರಿಹರಿಸಿ ನಿನ್ನ ಮಗನಾಗಿ ಮಾಡಿಕೊಂಡೆ. ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು, ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು. ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನು, ಈ ಉಸಿರು ಇರುವವರೆಗೂ ಸೇವೆ ಮಾಡುವೆನು. ಕಷ್ಟದ ದಿನಗಳಲ್ಲಿ ನೀನು ನನ್ನ ಕೈ ಬಿಡದೆ ಕಾಪಾಡಿದೆ, ಆತಂಕ ಎದುರಾಗಿ ಬರಲು ನನ್ನ ಜೊತೆಗಿದ್ದು ಬಲಪಡಿಸಿದೆ. ಕಷ್ಟದ ದಿನಗಳಲ್ಲಿ ನೀನು ನನ್ನ ಕೈ ಬಿಡದೆ ಕಾಪಾಡಿದೆ, ಆತಂಕ ಎದುರಾಗಿ ಬರಲು ನನ್ನ
ಬಲಪಡಿಸಿದೆ. ನಾ ದುಃಖಿಸಿದ ದಿನಗಳೆಲ್ಲ ನನ್ನ ಅಪ್ಪಿಕೊಂಡು ಸಂತೈಸಿದೆ. ನಾ ದುಃಖಿಸಿದ ದಿನಗಳೆಲ್ಲ ನನ್ನ ಅಪ್ಪಿಕೊಂಡು ಸಂತೈಸಿದೆ. ಪ್ರೀತಿ ಮಾಡುವೆನು ನಿನ್ನ ಪ್ರೀತಿ ಮಾಡುವೆನು. ಪ್ರೀತಿ ಮಾಡುವೆನು ನಿನ್ನ ಪ್ರೀತಿ ಮಾಡುವೆನು. ನನ್ನ ಪ್ರಾಣ ಇರುವರೆಗೂ ನಿನ್ನ ಪ್ರೀತಿ ಮಾಡುವೆನು. ನೀವು ಉಸಿರು ಇರುವರೆಗೂ ನಿನ್ನ ಸೇವೆ ಮಾಡುವೆನು. ಈ ಒಂದು ಜೀವಿತವ ನಿನಗೆ ಸಂಪೂರ್ಣವಾಗಿ ಅರ್ಪಿಸುವೆನು. ನಶಿಸುವ ಜನರ ಬಳಿಗೆ ನಿನ್ನ ಶುಭವಾರ್ತೆ ಕೊಂಡೊಯ್ಯುವೆ. ಈ ಒಂದು ಜೀವಿತವ ನಿನಗೆ ಸಂಪೂರ್ಣವಾಗಿ ಅರ್ಪಿಸುವೆನು. ನಶಿಸುವ ಜನರ ಬಳಿಗೆ ನಿನ್ನ ಶುಭವಾರ್ತೆ ಕೊಂಡೊಯ್ಯುವೆ. ಪ್ರಾಣ ಕೊಟ್ಟ ನಿನ್ನ ಪ್ರೀತಿಯ ಈ ಜಗಕ್ಕೆಲ್ಲ ಸಾರುವೆನು. ಪ್ರಾಣ ಕೊಟ್ಟ ನಿನ್ನ ಪ್ರೀತಿಯ ಈ ಜಗಕ್ಕೆಲ್ಲ ಸಾರುವೆನು. ಪ್ರೀತಿ ಮಾಡುವೆನು ನಿನ್ನ ಪ್ರೀತಿ ಮಾಡುವೆನು. ಪ್ರೀತಿ ಮಾಡುವೆನು ನಿನ್ನ ಪ್ರೀತಿ ಮಾಡುವೆನು. ನನ್ನ ಪ್ರಾಣ ಇರುವರೆಗೂ ನಿನ್ನ ಪ್ರೀತಿ ಮಾಡುವೆನು. ಈ ಉಸಿರು ಇರುವರೆಗೂ ನಿನ್ನ ಸೇವೆ ಮಾಡುವೆನು. ನನ್ನ ಪ್ರಾಣ ಇರುವರೆಗೂ ನಿನ್ನ ಪ್ರೀತಿ ಮಾಡುವೆನು. ಈ ಉಸಿರು ಇರುವರೆಗೂ ನಿನ್ನ ಸೇವೆ ಮಾಡುವೆನು. ಪ್ರೀತಿ ಮಾಡುವೆನು ನಿನ್ನ ಪ್ರೀತಿ ಮಾಡುವೆನು. ಯೇಸುವೇ ತಂದೆಯಾದ ದೇವರೇ, ಪ್ರೀತಿ ಮಾಡುವೆನು ನಿನ್ನ ಪ್ರೀತಿ ಮಾಡುವೆನು. ಹೌದು, ನಮಗಾಗಿ ಪ್ರಾಣ ಕೊಟ್ಟಂತ, ನಮಗಾಗಿ ರಕ್ತ ಸುರಿಸಿದಂತ ನಮ್ಮ ಕರ್ತನನ್ನು ನಾವು ಪ್ರೀತಿಸೋಣ. ಆತನ ಸುವಾರ್ತೆಯನ್ನು ನಾವು ಸಾರುವಂಥವರಾಗಿರೋಣ. ಕಷ್ಟದ ದಿನಗಳಲ್ಲಿ ನಮ್ಮನ್ನು ಕೈ ಬಿಡದೆ ಕಾಪಾಡಿದಂಥ ದೇವರು, ಏನೆಲ್ಲ ಆತಂಕಗಳು ಎದುರಾಗಿ ಬರಲು ನಮ್ಮ ಜೊತೆಗಿದ್ದು ನಮ್ಮನ್ನು ಬಲಪಡಿಸಿದ ದೇವರು, ದುಃಖಿಸಿದ ದಿನಗಳಲ್ಲೆಲ್ಲ ಸಂತೈಸಿ ಅಪ್ಪಿಕೊಂಡಂಥ ದೇವರು, ಆ ಒಳ್ಳೆಯ ದೇವರನ್ನು ನಾವು ಕೊಂಡಾಡುವಂಥವರಾಗಿರೋಣ. ಆ ಒಳ್ಳೆಯ ಕರ್ತನನ್ನು ನಾವು ಘನಪಡಿಸುವಂಥವರಾಗಿರೋಣ.
ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನಯ ರಕ್ಷಕನು. ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನಯ ರಕ್ಷಕನು. ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದೆ, ನಿನ್ನ ಬಾಸುಂಡೆಗಳಿಂದ ನನ್ನ ಗುಣಪಡಿಸಿದೆ. ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದೆ, ನಿನ್ನ ಬಾಸುಂಡೆಗಳಿಂದ ನನ್ನ ಗುಣಪಡಿಸಿದೆ. ಯೇಸು ರಾಜನ್ ಹಲ್ಲೆಲೂಯಾ, ಮೃತ್ಯುಂಜಯನೇ ಕೊಂಡಾಡುವೆ. ಯೇಸು ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ನಿನ್ನ ಕೊಂಡಾಡುವೆ. Hallelujah, 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 ಹಾಲೆಲೂಯಾ. ನಮ್ಮ ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಡೋಣ ಪ್ರಿಯರೇ. ಇದುವರೆಗೂ ಕರ್ತನನ್ನು ಹಾಡಿ ಆರಾಧಿಸುವಂತೆ ನಮ್ಮ ಕರ್ತನು ನಮಗೆ ಸಹಾಯ ಮಾಡಿದ್ದಾನೆ. ಹೌದು, ಆತನ ಘನವಾದಂಥ ನಾಮವನ್ನು ಸೃಷ್ಟಿಕರ್ತನಾದ, ರಕ್ಷಕನಾದ, ಉದ್ಧಾರಕನಾದ, ಪ್ರೀತಿ ಸ್ವರೂಪನಾದ ಆತನ ಉಪಕಾರಗಳನ್ನು ನೆನೆಸಿಕೊಂಡು ಆತನನ್ನು ಕೊಂಡಾಡುವಂತ ಮಹಾಕೃಪೆ ನಮ್ಮ ಕರ್ತನು ನಮಗೆ ಕೊಟ್ಟಿದ್ದಾನೆ. ಹೌದು, ಮುಂದಿನ ಭಾಗದಲ್ಲಿ ನಮ್ಮ ಕರ್ತನು ಹೌದು ತನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡುವುದಕ್ಕಾಗಿ, ಪ್ರತಿಯೊಬ್ಬೊಬ್ಬರನ್ನ ಬಲಪಡಿಸುವುದಕ್ಕಾಗಿ, ಪ್ರತಿಯೊಬ್ಬೊಬ್ಬರನ್ನ ಅಭಿಷೇಕಿಸುವುದಕ್ಕಾಗಿ, ಹೌದು ಎಲ್ಲ ದುಃಖ ನೋವುಗಳನ್ನು ನೀಗಿಸಿ ಸಂತೈಸುವುದಕ್ಕಾಗಿ, ನಂಬಿಕೆ ನಿರೀಕ್ಷೆಯನ್ನು ಹುಟ್ಟಿಸುವುದಕ್ಕಾಗಿ ನಾವು ಕರ್ತನ ಕರಗಳಲ್ಲಿ ಒಪ್ಪಿಸಿ ಪ್ರಾರ್ಥನೆ ಮಾಡುವಾಗ ಇವತ್ತು ಸ್ಯಾಮ್ಯುಯೇಲ್ ಪ್ರಾರ್ಥನೆ ಮಾಡಬೇಕು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯಾದ ದೇವರೇ, ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ, ಸ್ತೋತ್ರ ಅಪ್ಪ. ಏಳನೇ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ನಿನ್ನನ್ನು ಆರಾಧಿಸುವಂತೆ, ನಿನ್ನ ಸ್ತುತಿಸುವಂತೆ ದೇವರೇ ಅಪ್ಪ, ನಿನ್ನ ನಾಮ ಮಹಿಮೆ ಪಡಿಸುವಂತೆ ನಮ್ಮ ದೇವರೇ ಅಪ್ಪ ಇವತ್ತು ನಮಗೆ ಸಹಾಯ ಮಾಡಿರೋದಕ್ಕಾಗಿ ಸ್ತೋತ್ರ ಕರ್ತನೆ. ಈ ಸಮಯದಲ್ಲಿ ಕೂಡ ಬೇಡಿಕೊಳ್ಳುತ್ತೇವೆ ಕರ್ತನೆ ಅಪ್ಪ. ಹಾಲೆಲೂಯಾ. ನೀನು ದೇವರಪ್ಪ ಮುಂದಿನ ಭಾಗದಲ್ಲಿ ನಮ್ಮೊಂದಿಗೆ ದೇವರಪ್ಪ ವಾಕ್ಯದ ಮುಖಾಂತರವಾಗಿ ನಮ್ಮೊಂದಿಗೆ ಮಾತನಾಡು ಸ್ವಾಮಿ ಕರ್ತನೆ ಅಪ್ಪ. ಪ್ರತಿಯೊಬ್ಬರಿಗೂ ಬೇಕಾಗಿರೋ ಆತ್ಮಿಕ ಮನ್ನವನ್ನು ದೇವರಪ್ಪ ನೀನು ದಯಪಾಲಿಸುವುದಕ್ಕಾಗಿ ಸ್ತೋತ್ರಪ್ಪ. ಆನ್ಲೈನಲ್ಲಿ ದೇವರಪ್ಪ ಅಲ್ಲೆಲ್ಲ ಟಿವಿ ಮುಖಾಂತರವಾಗಿ ನೋಡುವ ಪ್ರತಿಯೊಬ್ಬರು ದೇವರಪ್ಪ ಅಲ್ಲೆಲ್ಲ ನಮ್ಮ ದೇವರಪ್ಪ ಪ್ರತಿಯೊಬ್ಬರು ನೀನು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ ಕರ್ತನೆ. ಪ್ರಾರ್ಥನೆ ಕೇಳಿರೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯಾದ ದೇವರೇ, ಆಮೆನ್, ಆಮೆನ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ನಾವು ಕರ್ತನನ್ನು ಹಾಡಿ ಆರಾಧಿಸುವಂತೆ, ಸ್ತುತಿಸುವಂತೆ ನಮ್ಮ ಕರ್ತನು ನಮಗೆ ಸಹಾಯ ಮಾಡಿದ್ದಾನೆ. ನಾವು ಈ ಹೊತ್ತು ದೇವರ ವಾಕ್ಯವನ್ನು ಕೇಳಿ ಬಲವನ್ನು ಹೊಂದಿಕೊಳ್ಳುವಂಥವರಾಗಿರೋಣ. ಆನ್ಲೈನ್ ಮೂಲಕ, ಟಿ ವಿ ಮೂಲಕ ಕೂಡ ಅನೇಕರು ಆರಾಧನಾ ಕೂಟದಲ್ಲಿ ಭಾಗವಹಿಸಿದ್ದೀರಿ. ದೇವರು ನಿಮ್ಮನ್ನು ಕೂಡ ಈ ದಿನದಲ್ಲಿ ವಿಶೇಷವಾಗಿ ಆಶೀರ್ವದಿಸುವಾತನಾಗಿದ್ದಾನೆ. ನಾವು ಈ ದಿನದ ಧ್ಯಾನಕ್ಕಾಗಿ ವಾಕ್ಯವನ್ನು ತೆಗೆದುಕೊಳ್ಳುವಂಥ ಸಮಯದಲ್ಲಿ ಆದಿಕಾಂಡ ಪುಸ್ತಕ 37ನೇ ಅಧ್ಯಾಯ ಅದರ 2ನೇ ವಾಕ್ಯವನ್ನು ಪ್ರಾರಂಭದಲ್ಲಿ ನಾವು ಓದಿಕೊಳ್ಳುವಂಥವರಾಗಿರೋಣ. ಯಾಕೋಬನ ಮಕ್ಕಳ ಚರಿತ್ರೆ. ಯೋಸೆಫನು 17 ವರ್ಷದವನಾಗಿ ಇನ್ನೂ ಹುಡುಗನಾಗಿದ್ದು ತನ್ನ ಅಣ್ಣಂದಿರ ಜೊತೆಯಲ್ಲಿ, ಅಂದರೆ ತನ್ನ ಮಲತಾಯಿಗಳಾದ ಬಿಲ್ಲ, ಜಿಲ್ಫಾ ಎಂಬವರ ಮಕ್ಕಳ ಜೊತೆಯಲ್ಲಿ ಆಡು ಕುರಿಗಳನ್ನು ಮೇಯಿಸುತ್ತಿದ್ದನು. ಅವರು ಏನಾದರೂ ಕೆಟ್ಟ ಕೆಲಸ ಮಾಡುವಾಗ ಅವನು ತಂದೆಗೆ ತಿಳಿಸುತ್ತಿದ್ದನು. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಒಂದು ಹದಿಹರೆಯದ
ಹುಡುಗನಾಗಿರುವಂಥ ಯೌವನಸ್ಥನಾಗಿರುವಂಥ ಯೋಸೆಫನನ್ನು ನಾವು ನೋಡುವಂಥವರಾಗಿದ್ದೇವೆ. ಹದಿಹರೆಯ 13ರಿಂದ 18ರವರೆಗಿನ ಪ್ರಾಯವನ್ನು ಹದಿಹರೆಯ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಈಗ 17 ವರ್ಷದ ಪ್ರಾಯದವನಾದ ಆ ಯೋಸೆಫ ತನ್ನ ಅಣ್ಣಂದಿರ ಜೊತೆಯಲ್ಲಿ, ಅಂದರೆ ತನ್ನ ಮಲತಾಯಿಗಳಾದ ಬಿಲ್ಲ ಮತ್ತು ಜಿಲ್ಫಾ ಎಂಬವರ ಮಕ್ಕಳ ಜೊತೆಯಲ್ಲಿ ಆಡು ಕುರಿಗಳನ್ನು ಮೇಯಿಸ್ತಿದ್ದನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯಾಕೋಬನಿಗೆ 12 ಜನ ಮಕ್ಕಳು, ಅದರಲ್ಲಿ ಈತ 11ನೆಯವನು ಎಂಬುದಾಗಿ ನಮಗೆ ನೋಡುವುದಕ್ಕೆ ಸಾಧ್ಯವಾಗ್ತಾ ಉಂಟು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನೋಡಿ, ಈ 17 ವರ್ಷದ ಮಕ್ಕಳ ಒಂದು ಮನಸ್ಥಿತಿ ಹೇಗಿರಬಹುದು? ಇನ್ನು ಅವರಿಗೆ ತಪ್ಪು ಕಾರ್ಯಗಳನ್ನು ಮಾಡುವುದಕ್ಕೆ ಅವಕಾಶ ಸಿಕ್ಕಾಗ ಅವರ ಜೀವಿತ ಹೇಗಿರಬಹುದು? ಇನ್ನು ತಪ್ಪು ಕಾರ್ಯಗಳನ್ನು ಮಾಡಿದರೂ ಕೂಡ ಅದನ್ನು ಅವರ ಪೋಷಕರಿಗೆ, ಅವರ ತಂದೆ ತಾಯಂದಿರಿಗೆ ಈ ಸುದ್ದಿಯನ್ನು ಮುಟ್ಟಿಸುವುದಕ್ಕೆ ಯಾರೂ ಇಲ್ಲದಿರುವಂಥ ಸಮಯದಲ್ಲಿ 17, 18, 16 ವರ್ಷ ಪ್ರಾಯದ ಮಕ್ಕಳ ವರ್ತನೆ ಹೇಗಿರಬಹುದು? ಇಲ್ಲಿ ನೋಡ್ತೇವೆ, ಈತ ತನ್ನ ಮಲತಾಯಿಗಳಾದ ಬಿಲ್ಲ ಮತ್ತು ಜಿಲ್ಫಾ ಎಂಬವರ ಮಕ್ಕಳ ಜೊತೆಯಲ್ಲಿ ಆಡು ಕುರಿಗಳನ್ನು ಮೇಯಿಸ್ತಾ ಇದ್ದಾನೆ. ಈಗ ನೋಡಿ, ಅವರು ಏನಾದರೂ ಕೆಟ್ಟ ಕೆಲಸ ಮಾಡಿದಾಗ ಎಂಬುದಾಗಿ ವಾಕ್ಯ ಹೇಳುವಾಗ ಅದರ ಅರ್ಥ ಅವರು ಕೆಟ್ಟ ಕೆಲಸಗಳನ್ನು ಮಾಡ್ತಾಯಿದ್ರು, ಏನೇನೋ ತಪ್ಪು ಕೆಲಸಗಳನ್ನು ಮಾಡ್ತಾಯಿದ್ರು. ನೋಡಿ, ಇವನಿಗೆ ಸಹ ಆ ತಪ್ಪು ಕೆಲಸಗಳನ್ನು ಮಾಡಲಿಕ್ಕೆ ಎಲ್ಲ ಅವಕಾಶಗಳು ಇತ್ತು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಇವನಿಗೆ ತಪ್ಪು ಕಾರ್ಯಗಳನ್ನು ಮಾಡಿದರೆ ಯಾರೂ ಕೂಡ ಇವನನ್ನು ಖಂಡಿಸಲಿಕ್ಕೆ ಇರಲಿಲ್ಲ. ಯಾಕಂತೇಳಿದರೆ ಅಣ್ಣಂದಿರು ತಪ್ಪು ಕೆಲಸಗಳನ್ನು ಮಾಡ್ತಾಯಿದ್ರು, ಪಾಪ ಕಾರ್ಯಗಳನ್ನು ಮಾಡ್ತಾಯಿದ್ರು, ಅಥವಾ ಕೆಟ್ಟ ಕಾರ್ಯಗಳನ್ನು ಮಾಡ್ತಾ ಕೆಟ್ಟ ನಡತೆಯನ್ನು ಆಚರಿಸ್ತಾಯಿದ್ರು. ಇವನು ಕೂಡ ಮಾಡಿದರೆ ಇವನನ್ನು ಅಣ್ಣಂದಿರಿಗೆ ಖಂಡಿಸಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ, ಇನ್ನು ತಂದೆಗೆ ಕೂಡ ಹೋಗಿ ಹೇಳಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಯಾಕಂದರೆ ಅವರು ಕೂಡ ಮಾಡ್ತಾಯಿದ್ರು. ಇವರಿಗೆ ಒಟ್ಟಿಗೆ ಸೇರಿ ತಪ್ಪು ಕಾರ್ಯಗಳನ್ನು ಮಾಡುತ್ತಾ ತಂದೆಯ ಮುಂದೆ ಮುಚ್ಚಿಟ್ಟುಕೊಂಡು ಹೋಗಬಹುದಾಗಿತ್ತು. ಆದರೆ ಹುಡುಗನಾಗಿರುವಾಗಲೇ, ಚಿಕ್ಕವನಾಗಿರುವಾಗಲೇ ಈ ಯೋಸೆಫ ಪಾಪ ದ್ವೇಷ ಮಾಡುವಂಥ ಒಬ್ಬ ಮನುಷ್ಯನಾಗಿದ್ದ ಎಂಬುದಾಗಿ ನಮಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹೇಗೆ ಒಬ್ಬ ಮನುಷ್ಯನಲ್ಲಿ ಪಾಪ ದ್ವೇಷ ಹುಟ್ಟುತ್ತದೆ, ಪಾಪವನ್ನು ಹಾಗೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ, ಅಥವಾ ಪಾಪವನ್ನು ಪ್ರೀತಿಸದೇ ಇರಲಿಕ್ಕೆ ಸಾಧ್ಯವಾಗ್ತದೆ? ನೋಡಿ, ಆ ಪ್ರಾಯಕ್ಕೆ ಸಹಜವಾದಂಥ ಪಾಪಗಳನ್ನು ಮಾಡದೆ ಪಾಪಗಳನ್ನು ಜಯಿಸುವುದಕ್ಕೆ ಹೇಗೆ ಸಾಧ್ಯವಾಗ್ತದೆ? ನಮಗೆ ಅನೇಕ ವಾಕ್ಯಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ನಮಗೆ ಕೆಲವೊಂದು ವಾಕ್ಯಗಳನ್ನು ಸಮಯದ ಅಭಾವದಿಂದ ನಾವು ಕೆಲವೊಂದೇ ವಾಕ್ಯಗಳನ್ನು ಈ ಹೊತ್ತು ನೋಡಿಕೊಳ್ಳುವಂಥವರಾಗಿರೋಣ. ನಾವು ಜ್ಞಾನೋಕ್ತಿಗಳ ಗ್ರಂಥಕ್ಕೆ ನಮ್ಮ ಸತ್ಯವೇದದ ಪುಟಗಳನ್ನು ತಿರುಗಿಸಿಕೊಳ್ಳುವಂಥ ಸಮಯದಲ್ಲಿ ಜ್ಞಾನೋಕ್ತಿಗಳು ಅದರ 9ನೇ ಅಧ್ಯಾಯ ಅದರ 10ನೇ ವಾಕ್ಯವನ್ನು ನಾವು ಪ್ರಾರಂಭದಲ್ಲಿ ಓದಿಕೊಳ್ಳುವಂತಹ ಸಮಯದಲ್ಲಿ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಪರಿಶುದ್ಧನ ತಿಳುವಳಿಕೆಯೇ ವಿವೇಕವು ಎಂಬುದಾಗಿ ಇಲ್ಲಿ ನೋಡ್ತಾ ಇದ್ದೇವೆ. ಯೆಹೋವನ ಭಯ ನಮಗೇನು ಉಂಟು ಮಾಡ್ತದೆ? ದೈವಿಕವಾದ ಜ್ಞಾನವನ್ನು ಉಂಟು ಮಾಡ್ತದೆ. ಅಥವಾ ದೇವರ ಭಯ ನಮಗಿದ್ದರೆ ನಾವು ಜ್ಞಾನಿಗಳಾಗ್ತೇವೆ. ಆ ಜ್ಞಾನದಿಂದ ಏನಾಗ್ತದೆ? ನಮಗೆ ಯಾವ ರೀತಿಯಾಗಿ ದೇವರ ಮಕ್ಕಳಾಗಿ ನಡೆದುಕೊಳ್ಳಬೇಕು ಎಂಬುದು ನಮಗೆ ಗೊತ್ತಾಗ್ತದೆ. ಈ ಲೋಕಕ್ಕೆ ಕಾಂಟ್ರಿಬ್ಯೂಷನ್ ಕೊಟ್ಟಿರುವಂಥ, ಅಥವಾ ಲೋಕಕ್ಕೆ ತಮ್ಮದೇ ಆದಂಥ ಕೊಡುಗೆಗಳನ್ನು ಕೊಟ್ಟಿರುವಂಥ ಬಹುತೇಕರು ಕೂಡ ದೇವರ ವಾಕ್ಯ ಬೈಬಲ್ ಗ್ರಂಥದಿಂದ ಆಶೀರ್ವಾದಿಸಲ್ಪಟ್ಟವರಾಗಿದ್ದಾರೆ. ಬೈಬಲ್ ಗ್ರಂಥದ ಬೋಧನೆಗಳನ್ನು ನಂಬಿಕೊಂಡವರಾಗಿದ್ದರು, ಅಥವಾ ಆ ಬೋಧನೆಗಳನ್ನು ಸ್ವೀಕಾರ ಮಾಡಿಕೊಂಡಿದ್ದರು. ಕೆಲವರು ಬೈಬಲ್ ವಾಕ್ಯದ ಬೋಧನೆಗಳಲ್ಲಿ ಅನೇಕವುಗಳನ್ನು ಸ್ವೀಕಾರ ಮಾಡಿ ಕ್ರಿಸ್ತನನ್ನು ಬಿಟ್ಟವರು ಕೂಡ ಇದ್ದಾರೆ. ಆದರೆ ನೋಡಿ, ಆ ದೇವರ ವಾಕ್ಯ ಯಾರು ಎಷ್ಟು ಸ್ವೀಕಾರ ಮಾಡಿದ್ದಾರೆ, ಅವರಿಂದ ಅಷ್ಟೊಂದು ಕೊಡುಗೆಗಳನ್ನು ಲೋಕಕ್ಕೆ ಕೊಡುವುದಕ್ಕೆ ಸಾಧ್ಯವಾಯಿತು ಎಂಬುದಾಗಿ ನಮಗೆ ನೋಡುವುದಕ್ಕೆ ಸಾಧ್ಯವಾಗ್ತದೆ. ಈಗ ನಾವು ನೋಡ್ತಾ ಇದ್ದೇವೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಪರಿಶುದ್ಧನ ತಿಳುವಳಿಕೆಯೇ ವಿವೇಕವು. ಇನ್ನು 11ನೇ ವಾಕ್ಯ, ನನ್ನಿಂದ ನಿನ್ನ ದಿನಗಳು ಹೆಚ್ಚುವವು, ನಿನ್ನ ಆಯುಸ್ಸಿನ ವರ್ಷಗಳು ವೃದ್ಧಿಯಾಗುವವು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ಈ ಯೋಸೆಫನ ಜೀವಿತದಲ್ಲಿ ಯೆಹೋವನ ಭಯ ಇದ್ದದರಿಂದ ಆತ ಒಬ್ಬ ಜ್ಞಾನಿ ಆಗ್ತಾ ಇದ್ದಾನೆ. ಚಿಕ್ಕ ಪ್ರಾಯದಲ್ಲಿ ಆತ ಒಬ್ಬ ಜ್ಞಾನಿ ಆಗ್ತಾ ಇದ್ದಾನೆ.
ಆತ ಒಬ್ಬ ಜ್ಞಾನಿಯಾಗಿ ಒಬ್ಬ ವಿವೇಕವುಳ್ಳ ಮನುಷ್ಯನಾಗಿ ಮಾರ್ಪಡ್ತಾ ಇದ್ದಾನೆ. ಆತ ಒಬ್ಬ ವಿವೇಕವುಳ್ಳ ಮನುಷ್ಯ, ಜ್ಞಾನವುಳ್ಳ ಮನುಷ್ಯನಾಗಿ ಮಾರ್ಪಡ್ತಾ ಇದ್ದಾನೆ ಎಂಬುದನ್ನು ನಮಗೆ ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗ್ತಾ ಉಂಟು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇನ್ನೊಂದು ವಾಕ್ಯವನ್ನು ನಾವು ಓದುವಂಥ ಸಮಯದಲ್ಲಿ 8ನೇ ಅಧ್ಯಾಯ ಅದರ 13ನೇ ವಾಕ್ಯ, ಜ್ಞಾನೋಕ್ತಿಗಳ ಗ್ರಂಥ. ಯೆಹೋವನ ಭಯವು ಪಾಪ ದ್ವೇಷವನ್ನು ಹುಟ್ಟಿಸ್ತದೆ, ಗರ್ವ, ಅಹಂಭಾವ, ದುರ್ಮಾರ್ಗತನ, ಕುಟಿಲ ಭಾಷಣ ಇವುಗಳನ್ನು ಹಾಗೆ ಮಾಡುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೆಹೋವನ ಭಯವು ಪಾಪ ದ್ವೇಷವನ್ನು ಹುಟ್ಟಿಸ್ತದೆ. ನೋಡಿ, ದೇವರ ಭಯ ನಮ್ಮ ಒಳಗಡೆ ಇರುವಾಗ ಪಾಪ ದ್ವೇಷವನ್ನು ಹುಟ್ಟಿಸ್ತದೆ. ನೋಡಿ, ಅಲ್ಲಿ ಯೋಸೇಫನ ಬಗ್ಗೆ ನಾವು ನೋಡುವಾಗ ಆತ ಕಾಡಿನಲ್ಲಿ ಆತನ ಆ ಮಲತಾಯಿಗಳ ಮಕ್ಕಳಾದಂಥ ಅಣ್ಣಂದಿರೊಂದಿಗೆ ಕುರಿಗಳನ್ನು ಮೇಯಿಸುವಾಗ ಅಲ್ಲಿ ಜೊತೆಗೆ ಇರುವಂಥವರೆಲ್ಲ ತಪ್ಪು ಕಾರ್ಯಗಳನ್ನು, ಕೆಟ್ಟ ಕಾರ್ಯಗಳನ್ನು ಮಾಡುವುದಕ್ಕೆ ಆಸಕ್ತಿಯುಳ್ಳವರು. ಇನ್ನು ಇವನು ಕೂಡ ಅವರ ಜೊತೆಗೆ ಸೇರಿ ತಪ್ಪು ಕಾರ್ಯಗಳನ್ನು ಮಾಡಿದರೆ ತಂದೆಗೆ ಈ ವಿಷಯ ಯಾವ ಕಾರಣಕ್ಕೂ ತಲುಪಿಸುವಂಥವರು ಯಾರೂ ಇರುವುದಿಲ್ಲ. ಯಾರೂ ಕೂಡ ಇವರು ಮಾಡಿದ ತಪ್ಪು ಕಾರ್ಯಗಳನ್ನು ಕಂಡುಹಿಡಿಯೋರು ಇರಲ್ಲ. ಆದರೆ ಆತನಿಗೆ ಒಂದು ವಿಷಯ ಗೊತ್ತು, ನನ್ನನ್ನು ನೋಡುವಂಥ ಒಬ್ಬ ದೇವರಿದ್ದಾನೆ, ನನ್ನನ್ನು ತಿಳಿದುಕೊಳ್ಳುವಂಥ ಒಬ್ಬ ದೇವರಿದ್ದಾನೆ. ನಾನು ತಂದೆಗೆ ನನ್ನ ತಪ್ಪುಗಳನ್ನು ಮುಚ್ಚಿಡಬಹುದು, ಆದರೆ ದೇವರ ಮುಂದೆ ನನ್ನ ತಪ್ಪುಗಳನ್ನು ಮುಚ್ಚಿಡುವುದಕ್ಕೆ ಸಾಧ್ಯವಿಲ್ಲ. ನೋಡಿ, ಇವನಿಗೆ ಈ ಚಿಕ್ಕ ಪ್ರಾಯದಲ್ಲಿ ದೇವರ ಭಯ ಆತನಲ್ಲಿ ಇದ್ದದರಿಂದ ಆತ ತಪ್ಪು ಕಾರ್ಯಗಳನ್ನು ಮಾಡಲಿಕ್ಕೆ ತಪ್ಪು ಕಾರ್ಯಗಳನ್ನು ಮಾಡದೆ ಇರುವುದಕ್ಕೆ ಆತ ಏನು ಮಾಡ್ತಾ ಇದ್ದಾನೆ, ಪ್ರಯತ್ನ ಮಾಡ್ತಾ ಇದ್ದಾನೆ, ಅಥವಾ ತಪ್ಪು ಕಾರ್ಯ ಮಾಡುವುದಕ್ಕೆ ಆತ ವಿಮುಖನಾಗ್ತಾ ಇದ್ದಾನೆ ಎಂಬುದಾಗಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಉಂಟು. ನಂತರದ ದಿನಗಳಲ್ಲಿ ಆತನಿಗೆ ಇನ್ನೂ ಕೂಡ 3-4 ವರ್ಷ ಪ್ರಾಯ ಹೆಚ್ಚಿ ಅಥವಾ ಒಂದು 20-22 ಇದ್ದಂಥ ಸಮಯದಲ್ಲಿ ಆತನಿಗೆ ಪಾಪ ಮಾಡುವುದಕ್ಕೆ ಬೇರೆ ಅವಕಾಶಗಳು ದೊರಕ್ತಾ ಇದ್ದಾವೆ. ಆತನನ್ನು ಐಗುಪ್ತ ದೇಶಕ್ಕೆ ಗುಲಾಮನಾಗಿ ಮಾರಲಾಗಿತ್ತು. ಆ ಗುಲಾಮನಾಗಿ ಇದ್ದಂಥ ಮನೆಯಲ್ಲಿ ಆತನಿಗೆ ಇನ್ನೂ ಕೂಡ ಪಾಪ ಮಾಡುವುದಕ್ಕೆ ಅವಕಾಶಗಳು ದೊರಕ್ತಾ ಇದ್ದಾವೆ. ಆದರೆ ಆತ ಹೇಳುತ್ತಿದ್ದಾನೆ, ನಾನು ಈ ಪಾಪವನ್ನು ಮಾಡುವುದಿಲ್ಲ, ಅಥವಾ ಇದನ್ನು ಮಾಡಿ ದೇವರಿಗೆ ವಿರುದ್ಧವಾಗಿ ನಾನು ಪಾಪಿ ಆಗುವುದಿಲ್ಲ, ಅಥವಾ ದೇವರಿಗೆ ವಿರುದ್ಧವಾಗಿ ನಾನು ಪಾಪ ಮಾಡುವುದಿಲ್ಲ ಎಂಬುದಾಗಿ. ನೋಡಿ, ಆತನಿಗೆ ಅಲ್ಲಿಯೂ ಕೂಡ ಯಾರೂ ನೋಡುವವರಿಲ್ಲ, ಯಾರೂ ಕೇಳುವವರಿಲ್ಲ, ಯಾರಿಗೆ ಕೂಡ ಗೊತ್ತಾಗುವುದಿಲ್ಲ. ಆದರೆ ಆತ ಏನು ಮಾಡ್ತಾ ಇದ್ದಾನೆ, ಆತನಿಗೆ ಒಂದು ವಿಷಯ ಗೊತ್ತು, ಹೌದು, ಆ ಅಣ್ಣಂದಿರ ಜೊತೆಯಲ್ಲಿ ಸೇರಿ ನಾನು ತಪ್ಪು ಕೆಲಸ ಮಾಡಿದರೆ ತಂದೆಗೆ ವಿಷಯ ಗೊತ್ತಾಗ್ತಿರಲಿಲ್ಲ, ಆದರೆ ಪರಲೋಕದ ತಂದೆಗೆ ಎಲ್ಲ ವಿಷಯ ಗೊತ್ತಾಗ್ತದೆ. ಈಗ ಆತ ಹೇಳ್ತಾ ಇದ್ದಾನೆ, ನಾನು ಗುಲಾಮನಾಗಿದ್ದೇನೆ ನಿಜ, ಆದರೆ ನನ್ನ ಶರೀರ ಗುಲಾಮನಾಗಿ ದುಡಿತಾ ಇದ್ದರೂ ಕೂಡ ನನ್ನ ಒಳಗಿನ ಆತ್ಮಕ್ಕೆ ಒಡೆಯನಿದ್ದಾನೆ, ಈ ಶರೀರಕ್ಕೆ ನಿಜವಾದ ಒಡೆಯನಿದ್ದಾನೆ. ಆತನಿಗೆ ವಿರುದ್ಧವಾಗಿ ಈ ಭೂಲೋಕದಲ್ಲಿ ನಾನೊಬ್ಬ ಗುಲಾಮನಾಗಿದ್ದರೂ ಕೂಡ ಆತನಿಗೆ ವಿರುದ್ಧವಾಗಿ ನಾನು ಪಾಪ ಮಾಡುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಆತ ಹೇಳ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇನ್ನು ಮುಂದೆ ಆತನಿಗೆ ಮತ್ತೆ ಕೂಡ ವರ್ಷಗಳು ದಾಟಿದ ಮೇಲೆ ತನ್ನನ್ನು ಗುಲಾಮತನಕ್ಕೆ ಮಾರಿಬಿಟ್ಟಂಥ ಸಹೋದರರಿಗೆ ವಿರುದ್ಧವಾಗಿ ಸೇಡು ತೀರಿಸಿಕೊಳ್ಳುವುದಕ್ಕೆ ಅವಕಾಶ ಸಿಗ್ತಾ ಉಂಟು. ಆತನಿಗೆ ತನ್ನ ಸಹೋದರರಿಗೆ ವಿರುದ್ಧವಾಗಿ ಸೇಡು ತೀರಿಸಿಕೊಳ್ಳುವುದಕ್ಕೆ ಅವಕಾಶ ಸಿಗ್ತಾ ಉಂಟು. ಆಗ ಆತ ಹೇಳುತ್ತಿದ್ದಾನೆ, ನಾನು ದೇವರಿಗೆ ಭಯಪಡುವವನು ಎಂಬುದಾಗಿ. ನಾನು ದೇವರಿಗೆ ಭಯಪಡುವಂಥ ವ್ಯಕ್ತಿಯಾಗಿದ್ದೇನೆ, ಹಾಗಾಗಿ ನನಗೆ ಇಂಥ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ಹೌದು, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಯಾಕೆ ಯೋಸೇಫ ಒಬ್ಬ ಪ್ರಸಿದ್ಧನಾದ ಮನುಷ್ಯನಾದ, ಯಾಕೆ ಒಬ್ಬ ಪ್ರಸಿದ್ಧನಾದ ಭಕ್ತನಾದ, ಅವನು ಚಿಕ್ಕ ಪ್ರಾಯದಲ್ಲೇ ಆತನ ಒಳಗಡೆ ಯೆಹೋವನ ಕುರಿತಾದಂಥ ಭಯ ಅಥವಾ ದೇವರ ಕುರಿತಾದಂಥ ಭಯ ಆತನಿಗಿತ್ತು ಎಂಬುದಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ಯೆಹೋವನ ಭಯವು ಪಾಪದ್ವೇಷವನ್ನು ಹುಟ್ಟಿಸ್ತದೆ, ಗರ್ವ, ಅಹಂಭಾವ, ದುರ್ಮಾರ್ಗತನ, ಕುಟಿಲ ಭಾಷಣ ಇವುಗಳನ್ನು ಹಾಗೇ ಮಾಡುತ್ತೇನೆ. ಒಬ್ಬ ವ್ಯಕ್ತಿಯ ಒಳಗಡೆ ದೇವರ ಭಯ ಇದ್ದರೆ ಅವನು ಆ ಪಾಪವನ್ನು ದ್ವೇಷಿಸುವುದು ಮಾತ್ರವಲ್ಲ, ಅವನು ಗರ್ವಿಯಾಗುವುದಿಲ್ಲ, ಅವನ ಅಹಂಕಾರಿ ಅಥವಾ ಅಹಂಭಾವ ತೋರಿಸುವಂಥ ವ್ಯಕ್ತಿ ಆಗುವುದಿಲ್ಲ, ಮತ್ತು ದುರ್ಮಾರ್ಗತನದಲ್ಲಿ ಅಥವಾ ಹೊಲಸು ಮಾರ್ಗಗಳಲ್ಲಿ ಆತ ನಡೆಯುವುದಿಲ್ಲ, ಕುಟಿಲ ಭಾಷಣಗಳನ್ನು ಆತ ಮಾಡುವುದಿಲ್ಲ, ಅವುಗಳನ್ನು ಹಾಗೇ ಮಾಡುವಂಥವನಾಗಿರುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನೋಡ್ತೇವೆ, ತಿರುಗಿ ನಾವು ಆದಿಕಾಂಡ ಪುಸ್ತಕಕ್ಕೆ ಬರುವಾಗ ಯೋಸೇಫನು 17 ವರ್ಷದವನಾಗಿ
ಇನ್ನು ಹುಡುಗನಾಗಿದ್ದು ತನ್ನ ಅಣ್ಣಂದಿರ ಜೊತೆಯಲ್ಲಿ, ಅಂದರೆ ತನ್ನ ಮಲತಾಯಿಗಳಾದ ಬಿಲ್ಲಾ ಜಿಲ್ಫಾ ಎಂಬವರ ಮಕ್ಕಳ ಜೊತೆಯಲ್ಲಿ ಆಡು ಕುರಿಗಳನ್ನು ಮೇಯಿಸ್ತಿದ್ದನು. ಅವರು ಏನಾದರೂ ಕೆಟ್ಟ ಕೆಲಸ ಮಾಡುವಾಗ ಅವನು ತಂದೆಗೆ ತಿಳಿಸುತ್ತಿದ್ದನು. ನೋಡಿ, ಈ ಉಳಿದ 10 ಜನ ಅಥವಾ 12ನೇ ವ್ಯಕ್ತಿ ಸೀನ್ರಿಯಲ್ಲಿ ಆಗ ನಮಗೆ ಕಾಣಿಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆತ ಇನ್ನೂ ಚಿಕ್ಕ ಹುಡುಗನಾಗಿದ್ದ ಬೆನ್ಯಾಮೀನ್. ಉಳಿದಂಥ 10 ಜನರ ಬಗ್ಗೆ ನಾವು ನೋಡ್ತೇವೆ, ಏನೆಲ್ಲ ಮೈನಸ್ ಪಾಯಿಂಟ್ಗಳನ್ನು ನಾವು ನೋಡ್ತಾ ಇದ್ದೇವೆ, ಏನೆಲ್ಲ ರೀತಿಯ ಮೈನಸ್ ಪಾಯಿಂಟ್ಗಳನ್ನು ನಾವು ನೋಡ್ತಾ ಇದ್ದೇವೆ. ರೂಬೇನ್ನ ಬಗ್ಗೆ ಒಂದು ಮೈನಸ್ ಪಾಯಿಂಟನ್ನು ಬಲವಾದಂಥ ಅಥವಾ ಒಂದು ಆತನ ಬಗ್ಗೆ ದೊಡ್ಡ ಒಂದು ಆರೋಪವನ್ನು ಹೊರಿಸಬೇಕಾಗಿತ್ತು. ಇನ್ನು ನಾವು ನೋಡ್ತೇವೆ ಸಿಮೆಯೋನ ಮತ್ತು ಲೇವಿಯರ ಬಗ್ಗೆ ಭಯಂಕರ ಕೋಪಿಷ್ಠರಾಗಿದ್ದರು. ಇನ್ನು ನಮಗೆ ಯಹೂದನ ಬಗ್ಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಯಹೂದನ ಬಗ್ಗೆ ಕೂಡ ಆತನ ಫ್ಯಾಮಿಲಿ ಲೈಫ್ ಬಗ್ಗೆ ಅನೇಕ ತಪ್ಪಾದ ಕಾರ್ಯಗಳನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇನ್ನು ನಮಗೆ ಇಲ್ಲಿ ಆ ಮಲತಾಯಿಗಳು ಬಿಲ್ಲಾ ಮತ್ತು ಜಿಲ್ಫಾ ಅವರ 4 ಮಕ್ಕಳ ಬಗ್ಗೆ, ಅವರ ಕೆಟ್ಟ ಕೆಲಸಗಳ ಬಗ್ಗೆ ಸತ್ಯವೇದದಲ್ಲಿ ಹೇಳಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ಬಹುತೇಕ ಜನರ ಕೂಡ ಬಹುತೇಕ ಅಣ್ಣಂದಿರ ಅನೇಕ ನೆಗೆಟಿವ್ ಪಾಯಿಂಟ್ಗಳನ್ನು ಹೇಳಿರುವಾಗ ಈತನಿಗೆ ಅವರ ಸಂಗಡ ಅಥವಾ ಅವರ ಹಾಗೆ ಆಗದೆ ಈತ ದೇವರ ಮಗನಾಗಿ ಜೀವಿಸ್ತಾ ಇದ್ದಾನೆ. ಯಾಕಂತೇಳಿದರೆ ಅವನ ಒಳಗಡೆ ದೇವರ ಭಯ ಇತ್ತು. ದೇವರ ವಾಕ್ಯದ ಪ್ರಕಾರ ಜೀವಿಸಲಿಕ್ಕೆ ಆತ ತನ್ನನ್ನು ಸಮರ್ಪಿಸಿಕೊಂಡಿದ್ದ ಎಂಬುದಾಗಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಇನ್ನೊಂದು ವಾಕ್ಯವನ್ನು ನಾವು ಓದಿಕೊಳ್ಳುವಂಥ ಸಮಯದಲ್ಲಿ ನಮಗೆ ಜ್ಞಾನೋಕ್ತಿಗಳ ಗ್ರಂಥ 22ನೇ ಅಧ್ಯಾಯಕ್ಕೆ ನಾವು ಬರುವಂಥ ಸಮಯದಲ್ಲಿ ಅದರ 6ನೇ ವಾಕ್ಯದಲ್ಲಿ, ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು, ಮುಪ್ಪಿನಲ್ಲಿಯೂ ಓರೆಯಾಗನು ಎಂಬುದಾಗಿ. ನೋಡಿ, ಈ ಯೋಸೇಫನಿಗೆ ಉಳಿದವರಿಗಿಂತ ಹೆಚ್ಚಾಗಿ ದೇವರ ವಾಕ್ಯದ ಒಂದು ಬೋಧನೆ ಸಿಕ್ಕಿರಬೇಕು ಎಂಬುದಾಗಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಅಥವಾ ಊಹಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಯಾಕಂತೇಳಿದರೆ ಆತ ಮುಪ್ಪಿನ ಪ್ರಾಯದಲ್ಲಿ, ತನ್ನ ತಂದೆಗೆ ಮುಪ್ಪಿನ ಪ್ರಾಯದಲ್ಲಿ ಹುಟ್ಟಿದ ಮಗನಾಗಿದ್ದರಿಂದ ಆತನನ್ನು ಆತ ಹೆಚ್ಚಾಗಿ ಪ್ರೀತಿಸಿ ತನ್ನ ಬಳಿಯಲ್ಲಿಟ್ಟುಕೊಂಡು ಆತನಿಗೆ ವಾಕ್ಯಗಳನ್ನು, ದೇವರ ಬಗ್ಗೆ ಸಂಗತಿಗಳನ್ನು ಹೇಳಿಕೊಟ್ಟಿದ್ದಿರಬೇಕು ಎಂಬುದಾಗಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಆತ ಹುಟ್ಟಿನ ಬಗ್ಗೆ ಕೂಡ ನಮಗೆ ನೋಡುವಾಗ ಈ ರಾಹೇಲಳಿಗೆ ಮಕ್ಕಳು ಇರಲಿಲ್ಲ, ಲೇಯಳಿಗೆ ಮಕ್ಕಳಿದ್ದರು. ಹಾಗಾಗಿ ರಾಹೇಲಳು ಅನೇಕ ವರ್ಷಗಳ ಕಾಲ ಅನೇಕ ರೀತಿಯಲ್ಲಿ ಪ್ರಯತ್ನ ಮಾಡಿದ್ದಾಳೆ, ಹೌದು, ಸಮಸ್ಯೆಗಳನ್ನು ಮಾಡಿದ್ದಾಳೆ. ಕೊನೆಗೆ ಎಲ್ಲವನ್ನು ಬಿಟ್ಟು ಅವಳು ದೇವರ ಕಡೆಗೆ ತಿರುಗಿಕೊಂಡು ಅವಳು ಏನು ಮಾಡ್ತಾ ಇದ್ದಾಳೆ ಅಂತೇಳಿದರೆ ದೇವರ ಬಳಿ ಮೊರೆ ಇಟ್ಟು ಬೇಡಿಕೊಳ್ತಾ ಇದ್ದಾಳೆ. ನಮಗೆ ಅದನ್ನು ನಮಗೆ ಆದಿಕಾಂಡ ಪುಸ್ತಕದಲ್ಲೇ ನಮಗೆ 30ನೇ ಅಧ್ಯಾಯದಲ್ಲಿ ಅದನ್ನು ಓದಲಿಕ್ಕೆ ಸಾಧ್ಯವಾಗ್ತದೆ. 30ನೇ ಅಧ್ಯಾಯದಲ್ಲಿ ಅದರ 22ನೇ ವಾಕ್ಯದಲ್ಲಿ, ಆಮೇಲೆ ದೇವರು ರಾಹೇಲಳನ್ನು ನೆನೆಸಿಕೊಂಡು ಆಕೆಯ ಮೊರೆಯನ್ನು ಕೇಳಿ ಆಕೆಗೆ ಮಕ್ಕಳಾಗುವಂತೆ ಮಾಡಿದನು. ಆಕೆಯು ಗರ್ಭಿಣಿಯಾಗಿ ಗಂಡು ಮಗುವನ್ನೆತ್ತು ದೇವರು ನನಗಿದ್ದ ಅವಮಾನವನ್ನು ಪರಿಹರಿಸಿದ್ದಾನೆ ಅಂದಳು. ಇದಲ್ಲದೆ ಆಕೆಯು ಯೆಹೋವನು ಇನ್ನೊಂದು ಗಂಡು ಮಗುವನ್ನು ನನಗೆ ದಯಪಾಲಿಸಬೇಕೆಂದು ಅದಕ್ಕೆ ಯೋಸೇಫನೆಂದು ಹೆಸರಿಟ್ಟಳು. ಈಗ ನೋಡಿ, ಆಮೇಲೆ ದೇವರು ರಾಹೇಲಳನ್ನು ನೆನೆಸಿಕೊಂಡು ಆಕೆಯ ಮೊರೆಯನ್ನು ಕೇಳಿ ಆಕೆಗೆ ಮಕ್ಕಳಾಗುವಂತೆ ಮಾಡಿದನು. ಈಗ ನೋಡಿ, ಕೊನೆಗೆ ರಾಹೇಲಳು ದೇವರಿಗೆ ಮೊರೆಯಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಹೌದು, ಆಕೆಗೆ ಅನೇಕ ವರ್ಷಗಳ ಕಾಲ ಮಕ್ಕಳಿರಲಿಲ್ಲ. ಆದರೆ ಕೊನೆಗೆ ಅವಳಿಗೆ ಗೊತ್ತಾಗ್ತದೆ, ಹೌದು, ನಾನು ಮಾಡುವ ಪ್ರಯತ್ನದಿಂದಾಗಲಿ, ನಾನು ಮಾಡುವ ಜಗಳದಿಂದಾಗಲಿ, ನಾನು ಯಾವುದೇ ರೀತಿ ಹಠ ಮಾಡೋದ್ರಿಂದಾಗಲಿ, ಹೌದು, ನಾನು ಲೌಕಿಕವಾದ ವಿಷಯಗಳಲ್ಲಿ ಅಥವಾ ಲೌಕಿಕವಾದ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದಾಗಲಿ, ಅಥವಾ ಯಾರನ್ನ ದೂರುವುದರಿಂದ, ನಿಂದಿಸುವುದರಿಂದ, ಅಥವಾ ಯಾವುದೇ ಮೆಡಿಸಿನ್ ತಗೊಳ್ಳೋದ್ರಿಂದಲೂ ಕೂಡ ನನಗೆ ಮಕ್ಕಳು ಸಿಕ್ಕೋದಿಲ್ಲ. ಯಾಕಂದರೆ ಅದರ ಹಿಂದೆ ನೋಡ್ತೇವೆ, ಆಕೆ ಕೆಲವೊಂದು ಹಣ್ಣುಗಳನ್ನೆಲ್ಲ ತಿಂತಾ ಇದ್ದಾಳೆ. ಆದರೆ ಕೊನೆಗೆ ಯೆಹೋವನ ಬಳಿ ಮೊರೆ ಇಟ್ಟು ಪ್ರಾರ್ಥನೆ ಮಾಡಿದಾಗ ದೇವರು ಆಕೆಯನ್ನು ಕನಿಕರಿಸಿದನು, ಆಕೆಯ ಮೊರೆಯನ್ನು ಕೇಳಿದನು ಮತ್ತು ಆಕೆಗೆ ಮಕ್ಕಳಾಗುವ ಹಾಗೆ ಅದ್ಭುತ ಮಾಡಿದ್ದಾನೆ. ನೋಡಿ, ನಂತರ ನಾವು ನೋಡ್ತಾ ಇದ್ದೇವೆ, ಯೋಸೇಫನು ಕೂಡ ಆತನನ್ನು ಪ್ರೀತಿಸಿ ತನ್ನ ಜೊತೆಯಲ್ಲಿಟ್ಟುಕೊಂಡು ಆತನಿಗೆ ವಾಕ್ಯಗಳನ್ನು ಕಲಿಸಿದ್ದಿರಬೇಕು ಅಥವಾ ದೇವರ ಮಾರ್ಗದ ಬೋಧನೆಯನ್ನು ಕೊಟ್ಟಿದ್ದಿರಬೇಕು ಎಂಬುದಾಗಿ. ಹಾಗಾಗಿ ಈ ಯೋಸೇಫ ಚಿಕ್ಕ ಪ್ರಾಯದಿಂದ ಮುಪ್ಪಿನವರೆಗೆ ಓರೆಯಾಗಲಿಲ್ಲ, ದೇವರ ವಾಕ್ಯವನ್ನು ಬಿಟ್ಟು ಆತ ಆಚೆಗೆ ಈಚೆಗೆ ಹೋಗಲಿಲ್ಲ ಎಂಬುದಾಗಿ. ಇನ್ನು ಅವರು ಏನಾದರೂ ಕೆಟ್ಟ ಕೆಲಸ ಮಾಡುವಾಗ ಅವನು ತಂದೆಗೆ ತಿಳಿಸ್ತಾ ಇದ್ದನು ಇವರು ಈ ರೀತಿ ಕೆಟ್ಟ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ. ಅಂದರೆ ಚಿಕ್ಕ ಪ್ರಾಯದಲ್ಲಿ ಪಾಪದ್ವೇಷ ಆತನಲ್ಲಿ ಹುಟ್ಟಿತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹೌದು, ಇವತ್ತು ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಕೂಡ
ಯೋಸೇಫನ ಹಾಗೆ ಇರಬೇಕು ಎಂಬುದು ದೇವರ ಚಿತ್ತ. ಹೌದು, ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ನಾವು ಪಾಪವನ್ನು ದ್ವೇಷಿಸುವಂಥವರಾಗಿ ನಾವು ದೇವರ ಮಕ್ಕಳಾಗಿ ಇರಬೇಕು ಎಂಬುದು ದೇವರ ಚಿತ್ತ. ಇನ್ನು ಇಲ್ಲಿ ಅನೇಕರು ತಪ್ಪುಗಳನ್ನು ಮಾಡುವಾಗ ನಾವು ಕೂಡ ಈ ತಪ್ಪುಗಳ ಬಗ್ಗೆ ತಂದೆಯಾದ ದೇವರ ಬಳಿ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆಯಲ್ಲಿ ತಪ್ಪು ಮಾಡುವಂಥವ್ರನ್ನ ಎತ್ತಿ ಹಿಡಿದು ಅವರು ಆ ತಪ್ಪಿನಿಂದ ಹೊರಗೆ ಬರಲಿಕ್ಕಾಗಿ ಬೇಡಿಕೊಳ್ಳಬೇಕು ಎಂಬುದು ದೇವರ ಚಿತ್ತವಾಗಿದೆ. ಹೌದು ನನ್ನ ಪ್ರೀತಿಯ ಸಹೋದರ ಸಹೋದರಿ, ಹೌದು, ಪಾಪ ಮಾಡುವುದಕ್ಕೆ ಕೆಲವೊಮ್ಮೆ ಓಪನ್ ಆಗಿರುವಂಥ ಬಾಗಿಲುಗಳು ನಮ್ಮ ಮುಂದೆ ಇರ್ತವೆ. ಆದರೆ ನಾವು ದೇವರನ್ನ ಪ್ರೀತಿಸುವಾಗ ಪಾಪ ದ್ವೇಷವನ್ನು ಮಾಡುವಂಥವರಾಗಿರಬೇಕು, ಪಾಪ ದ್ವೇಷ ಮಾಡುವಂಥವರಾಗಿರ್ತೇವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಮಗೆ ನೋಡುವುದಕ್ಕೆ ಸಾಧ್ಯವಾಗ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇನ್ನು ನಾವು ಮುಂದಕ್ಕೆ ಓದುವಂಥ ಸಮಯದಲ್ಲಿ 3ನೇ ವಾಕ್ಯದಲ್ಲಿ ಯೋಸೇಫನು ಇಸ್ರಾಯೇಲನಿಗೆ ಮುಪ್ಪಿನಲ್ಲಿ ಹುಟ್ಟಿದವನಾದ್ದರಿಂದ ಇಸ್ರಾಯೇಲನು ಅವನನ್ನು ತನ್ನ ಎಲ್ಲ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸಿ ಅವನಿಗೆ ನಿಲುವಂಗಿಯನ್ನು ಮಾಡಿಸಿಕೊಟ್ಟಿದ್ದನು. ಹೌದು, ನಿಲುವಂಗಿಯನ್ನು ಮಾಡಿಸಿಕೊಟ್ಟಿದ್ದನು. ನಾವು ಹೊಸ ಒಡಂಬಡಿಕೆಗೆ ಬರುವಾಗ ಯೇಸು ಕ್ರಿಸ್ತನನ್ನು ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡ ನಾವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿದ್ದೇವೆ. ಹೌದು, ಯೇಸು ಕ್ರಿಸ್ತನ ಒಳಗಡೆ ಬಂದಿರುವಂಥ ನಾವೆಲ್ಲರೂ ಕ್ರಿಸ್ತನೆಂಬ ನಿಲುವಂಗಿಯನ್ನು ಧರಿಸಿದ್ದೇವೆ, ಅಥವಾ ರಕ್ಷಣೆ ಎಂಬ ವಸ್ತ್ರವನ್ನು ನಾವು ಹೊದ್ದುಕೊಂಡಿದ್ದೇವೆ ಎಂಬುದಾಗಿ ನೋಡುವುದಕ್ಕೆ ಸಾಧ್ಯವಾಗ್ತದೆ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮಾತ್ರವಲ್ಲ, ನಮ್ಮ ಈ ವಸ್ತ್ರವನ್ನು ನಾವು ಕಾಪಾಡಿಕೊಳ್ಳುವಂಥವರು ಕೂಡ ಆಗಿರಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಜ್ಞದ ಕುರಿಯಾದಾತನ ರಕ್ತದಿಂದ ನಮ್ಮ ವಸ್ತ್ರ ತೊಳೆಯಲ್ಪಟ್ಟ ವಸ್ತ್ರವಾಗಿರಬೇಕು, ನಾವು ತೊಳೆಯಲ್ಪಟ್ಟವರಾಗಿರಬೇಕು ಎಂಬುದಾಗಿ ಕೂಡ ದೇವರು ನಮ್ಮ ಕುರಿತಾಗಿ ಬಯಸ್ತಾ ಇದ್ದಾನೆ ಎಂಬುದನ್ನು ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು 4ನೇ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ, ಅವನ ಅಣ್ಣ ತಮ್ಮಂದಿರು ನಮ್ಮ ತಂದೆ ತನ್ನ ಎಲ್ಲ ಮಕ್ಕಳಿಗಿಂತಲೂ ಇವನನ್ನೇ ಹೆಚ್ಚಾಗಿ ಪ್ರೀತಿಸ್ತಾನೆಂದು ನೋಡಿ ಯೋಸೇಫನನ್ನು ಹಾಗೆ ಮಾಡಿ ಅವನೊಡನೆ ಸ್ನೇಹ ಭಾವದಿಂದ ಮಾತಾಡಲಾರದೆ ಹೋದರು ಎಂಬುದಾಗಿ ಇದರಲ್ಲಿ ಅನೇಕ ಅಂಶಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಒಂದು, ತಂದೆ ತಾಯಿಗಳು ಎಲ್ಲ ಮಕ್ಕಳನ್ನು ಸಮಾನವಾಗಿ ಪ್ರೀತಿಸಬೇಕು. ಇದು ಹೊರಗಿನ ಅರ್ಥಕ್ಕೆ ಬರುವಾಗ ನಾವು ನೋಡುವುದಕ್ಕೆ ಸಾಧ್ಯವಾಗ್ತದೆ. ಇನ್ನು ಒಳಗಿನ ಅರ್ಥಕ್ಕೆ ನಾವು ಬರುವಂಥ ಸಮಯದಲ್ಲಿ ನಾವು ದೇವರ ಮಕ್ಕಳಾಗಿ ಜೀವಿಸುವಾಗ ಅಥವಾ ಇತರರು ಮಾಡುವ ಹಾಗೆ ಪಾಪ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳದೆ ಪಾಪವನ್ನು ದ್ವೇಷಿಸುವವರಾಗಿ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ಎಲ್ಲರಿಗಾಗಿ ಪ್ರಾರ್ಥನೆ ಮಾಡುವವರಾಗಿರುವಾಗ ದೇವರು ನಮ್ಮನ್ನು ಪ್ರೀತಿಸಿ ಏನು ಮಾಡ್ತಾರೆ, ಹೌದು, ನಮ್ಮನ್ನು ಆಶೀರ್ವಾದ ಮಾಡುವಾತನಾಗಿದ್ದಾನೆ. ನೋಡಿ, ನಾವು ನೋಡ್ತೇವೆ ದೇವರು ನಮ್ಮನ್ನು ಪ್ರೀತಿಸುವಾಗ ಅನೇಕರಿಗೆ ನಮ್ಮ ಮೇಲೆ ದ್ವೇಷ ಕೂಡ ಬರ್ತದೆ. ಯೇಸು ಹೇಳಿದ್ದಾರೆ, ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿದ್ದೇನೆ. ನೀವು ಲೋಕದವರಲ್ಲ. ಲೋಕದವರಾಗಿದ್ದರೆ ನಿಮ್ಮನ್ನು ಲೋಕವು ತನ್ನವರೆಂದು ಪ್ರೀತಿಸ್ತಾ ಇತ್ತು ಎಂಬುದಾಗಿ. ನೀವು ಲೋಕದವರಲ್ಲ. ನೋಡಿ, ಯೋಸೇಫ ಈಗ ಲೋಕದ ಜನರ ಹಾಗೆ ತನ್ನ ಸಹೋದರರ ಹಾಗೆ ಪಾಪ ಕಾರ್ಯಗಳಲ್ಲಿ ಕೆಟ್ಟ ಕಾರ್ಯಗಳನ್ನು ಮಾಡುವುದಕ್ಕೆ ಆತ ಮನಸ್ಸು ಮಾಡಲಿಲ್ಲ. ಹಾಗಾಗಿ ಯೋಸೇಫನನ್ನು ಹಾಗೆ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಷಯವನ್ನು ಕೂಡ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಈ ಯೋಸೇಫನಲ್ಲಿ ಕ್ರಿಸ್ತನ ನೆರಳನ್ನು ಕೂಡ ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ಯೇಸು ಸ್ವಾಮಿಯನ್ನು ಏನು ಮಾಡ್ತಾ ಇದ್ದಾರೆ, ಹಾಗೆ ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ಹೌದು ಲೋಕದ ಜನರ ತಪ್ಪುಗಳನ್ನು ಖಂಡಿಸ್ತಾ ಇದ್ದಾರೆ. ಇನ್ನು ಆ ತಪ್ಪಿನಿಂದ ಪಾಪದಿಂದ ಬಿಡಿಸುವುದಕ್ಕಾಗಿ ಅವರು ಲೋಕಕ್ಕೆ ಬಂದಿದ್ದಾರೆ. ಇನ್ನು ತಪ್ಪಿನಿಂದ ಪಾಪದಿಂದ ಬಿಡಿಸುವುದಕ್ಕಾಗಿ ಲೋಕಕ್ಕೆ ಬಂದಿದ್ದಾರೆ. ಮಾತ್ರವಲ್ಲ, ಪಾಪದಲ್ಲಿ ಮುಳುಗಿ ಹೋಗಿದ್ದವರ ತಪ್ಪುಗಳನ್ನು ಕ್ಷಮಿಸುವುದಕ್ಕಾಗಿ ತಂದೆಯಾದ ದೇವರ ಬಳಿ ಮೊರೆ ಇಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಯೇಸು ಸ್ವಾಮಿಯನ್ನು ಸ್ವಂತ ಜನರು ಹಾಗೆ ಮಾಡಿದರೋ, ಯಾವ ರೀತಿಯಾಗಿ ಯೇಸು ಸ್ವಾಮಿಯನ್ನು ಸ್ವಂತ ಜನ ಹಿಡಿದುಕೊಟ್ಟರೋ ಅದೇ ರೀತಿಯಾಗಿ, ಅಥವಾ ಯಾವ ರೀತಿಯಾಗಿ ಯೇಸು ಸ್ವಾಮಿಯನ್ನು ಶಿಷ್ಯನೇ ಮಾರಾಟ ಮಾಡ್ತಾ ಇದ್ದಾನೆ, ಅದೇ ಪರಿಸ್ಥಿತಿ ನಮಗೆ ಹಳೆ ಒಡಂಬಡಿಕೆಯಲ್ಲಿ ಯೋಸೇಫನ ಜೀವಿತದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅಥವಾ ಯೋಸೇಫನ ಜೀವಿತದಲ್ಲಿ ನಡೆದಂಥ ಘಟನೆಗಳು ಮುಂದೆ ಯೇಸು ಕ್ರಿಸ್ತನಲ್ಲಿ ಆಗಬೇಕಾಗಿದ್ದಂಥ ಪ್ರವಾದನೆ ನೆರವೇರುವಿಕೆಯನ್ನು ಸೂಚಿಸುವಂಥವುಗಳಾಗಿದ್ದಾವೆ. ನೋಡಿ, ಅಲ್ಲಿ ಯೋಸೇಫನನ್ನು ಕೂಡ ಏನು ಮಾಡ್ತಾ ಇದ್ದಾರೆ, ಸಹೋದರರು ಹಾಗೆ ಮಾಡ್ತಾ ಇದ್ದಾರೆ. ಯೋಸೇಫನ ಸಹೋದರರು ಹಿಡಿದುಕೊಡ್ತಾ, ಸಹೋದರರು ಮಾರಾಟ ಮಾಡ್ತಾ, ಅಥವಾ ಯೋಸೇಫನನ್ನ ಸಹೋದರರು ಮಾರಾಟ ಮಾಡಿ ಬಿಡ್ತಾ ಇದ್ದಾರೆ. 20 ಬೆಳ್ಳಿಕಾಸಿಗೆ ಮಾರ್ತಾ ಇದ್ದಾರೆ. ಹೊಸ ಒಡಂಬಡಿಕೆಗೆ ಬರುವಾಗ ಯೇಸು ಸ್ವಾಮಿಯನ್ನು 30 ಬೆಳ್ಳಿಕಾಸಿಗೆ ಮಾರಾಟ ಮಾಡಿದರು ಎಂಬುದಾಗಿ ನೋಡುತ್ತೇವೆ. ಹಾಗಾಗಿ ಆ ಯೋಸೇಫನಲ್ಲಿ ಕ್ರಿಸ್ತನ ನೆರಳನ್ನು ನಮಗೆ ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗ್ತಾ ಇದೆ. ಈಗ ನೋಡ್ತೇವೆ, ತಂದೆ ಇವನನ್ನು ಹೆಚ್ಚಾಗಿ ಪ್ರೀತಿಸ್ತಾನೆಂದು ನೋಡಿ
ಸಹೋದರರು ಯೋಸೇಫನನ್ನು ಹಾಗೆ ಮಾಡ್ತಾ ಇದ್ದಾರೆ. ಇನ್ನು ಸ್ನೇಹ ಭಾವದಿಂದ ಮಾತಾಡಲಿಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ ಎಂಬುದಾಗಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಮೊದಲ ಒಂದು ಮನುಷ್ಯರ ಬಗ್ಗೆ ನಾವು ನೋಡುವಾಗ, ಕಾಯಿನ ಮತ್ತು ಹೆಬೇಲ್ರನ್ನು ನೋಡುವಾಗ, ಕಾಯಿನ ದೇವರು ಮೆಚ್ಚುವಂಥ ಕಾಣಿಕೆಗಳನ್ನು ಅರ್ಪಿಸಲಿಲ್ಲ ಅಥವಾ ದೇವರು ಮೆಚ್ಚುವಂಥ ಯಜ್ಞಗಳನ್ನು ಅರ್ಪಿಸಲಿಲ್ಲ. ಹಾಗಾಗಿ ಮಾತ್ರವಲ್ಲ, ಆತ ಒಬ್ಬ ಮುಂಗೋಪಿಯಾಗಿದ್ದ, ಕೋಪಿಷ್ಠನಾದ ಮನುಷ್ಯನಾಗಿದ್ದ. ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಹೆಬೇಲ ದೇವರನ್ನು ಮೆಚ್ಚಿಸುವ ಯಜ್ಞಗಳನ್ನು ಮಾಡ್ತಾ ಇದ್ದಾನೆ ಮತ್ತು ಆತನ ಗುಣವನ್ನು ದೇವರು ಮೆಚ್ಚುತ್ತಾ ಇದ್ದಾನೆ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ, ದೇವರು ಹೆಬೇಲನನ್ನು ಆತನ ಕಾಣಿಕೆಯನ್ನು ಮೆಚ್ಚಿದನು, ಆದರೆ ಕಾಯಿನನನ್ನು ಆತನ ಕಾಣಿಕೆಯನ್ನು ದೇವರು ಮೆಚ್ಚಲಿಲ್ಲ ಎಂಬುದಾಗಿ ನೋಡಿ. ಹಾಗಾಗಿ ದೇವರು ತನ್ನನ್ನು ಮೆಚ್ಚಲಿಲ್ಲ, ತನ್ನ ಸ್ವಭಾವ ಮೆಚ್ಚಲಿಲ್ಲ, ತನ್ನ ಕಾಣಿಕೆ ಮೆಚ್ಚಲಿಲ್ಲ ಎಂಬುದಾಗಿ ತಿಳ್ಕೊಂಡಂಥ ಕಾಯಿನ ಹೌದು ಹೆಬೇಲನನ್ನು ಕೊಲ್ಲಿಸ್ತಾ ಇದ್ದಾನೆ ಅಥವಾ ಕೊಲ್ತಾ ಇದ್ದಾನೆ. ಇವತ್ತು ನಾವು ದೇವರ ಮಾರ್ಗದಲ್ಲಿ ನಡೆದು, ದೇವರ ಮಕ್ಕಳಾಗಿ ನಡೆದು, ದೇವರ ಚಿತ್ತವನ್ನು ನೆರವೇರಿಸುವಾಗ ನಮ್ಮ ಕುಟುಂಬದಲ್ಲಿ, ನಮ್ಮ ಸುತ್ತಮುತ್ತಲಿರುವಂಥ ಜನರ ಮಧ್ಯದಲ್ಲಿ ನಮ್ಮ ವಿರುದ್ಧವಾಗಿ ಏನಾಗ್ತಾ ಇದೆ, ಹೌದು ಪಿತೂರಿಗಳು ನಡೆಯುವಂಥದ್ದನ್ನು ನೋಡ್ತೇವೆ, ಅಥವಾ ಒಳಸಂಚುಗಳು ನಡೆಯುವಂಥದ್ದನ್ನು ನೋಡ್ತೇವೆ, ದ್ವೇಷ ಮಾಡುವಂಥದ್ದನ್ನು ನೋಡ್ತೇವೆ. ನಾವು ಕೂಡ ಅವರ ಥರ ಇದ್ದರೆ, ನಾವು ಕೂಡ ಅವರ ಥರ ಪಾಪ ಕಾರ್ಯಗಳಲ್ಲಿ ತೊಡಗಿದರೆ ಅವರಿಗೆ ಸಂತೋಷವಾಗ್ತಾ ಇತ್ತು. ಆದರೆ ನಾವು ಅವರ ತಪ್ಪುಗಳನ್ನು ನೋಡಿ ಆ ತಪ್ಪುಗಳನ್ನು ಮಾಡುವುದಕ್ಕೆ ನಾವು ಸಮ್ಮತಿಸದೆ ಹೋಗುವಾಗ, ಅವರ ತಪ್ಪುಗಳನ್ನು ನೋಡಿ ದೇವರ ಬಳಿ ಅವರಿಗಾಗಿ ಮೊರೆ ಇಟ್ಟು ಪ್ರಾರ್ಥನೆ ಮಾಡುವಾಗ ಸೈತಾನ ಅವರೊಳಗಿದ್ದುಕೊಂಡು ನಮಗೆ ವಿರೋಧವಾಗಿ ಕಾರ್ಯಗಳನ್ನು ಮಾಡುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ನಾವು ಎಲ್ಲಿದ್ದರೂ ಕೂಡ, ಯಾವ ಪರಿಸ್ಥಿತಿಯಲ್ಲಿದ್ದರೂ ಕೂಡ ನಾವು ಯೋಸೇಫನ ಹಾಗೆ ಸಹೋದರರಿಗಾಗಿ ಪ್ರಾರ್ಥನೆ ಮಾಡುವಂಥವರಾಗಿರಬೇಕೆಂದು ದೇವರು ನನ್ನ ಕುರಿತಾಗಿ, ನಿಮ್ಮ ಕುರಿತಾಗಿ ಬಯಸುವಾತನಾಗಿದ್ದಾನೆ. ಇವತ್ತು ಅವರು ನಮ್ಮನ್ನು ದ್ವೇಷ ಮಾಡಬಹುದು, ನಮ್ಮನ್ನು ಮಾರಾಟ ಮಾಡಿಬಿಡಬಹುದು, ನಮ್ಮನ್ನು ಶತ್ರುಗಳ ಕೈಗೆ ಹಿಡಿದುಕೊಡಬಹುದು. ಆದರೆ ನಾವು ನಂಬಿಗಸ್ತರಾಗಿ ನಿಲ್ಲುವಾಗ ಆ ಸಹೋದರರೆಲ್ಲರೂ ಒಂದು ದಿನ ಮಾನಸಾಂತರ ಹೊಂದುವವರಾಗಿದ್ದಾರೆ. ಆ ಸಹೋದರರೆಲ್ಲರೂ ದೇವರ ಕಡೆಗೆ ತಿರುಗಿಕೊಳ್ಳುವವರಾಗಿದ್ದಾರೆ. ಹೌದು, ಈಗ ನಾವು ನೋಡ್ತಾ ಇದ್ದೇವೆ ಮುಂದೆ 5ನೇ ವಾಕ್ಯದಲ್ಲಿ, ಒಂದು ದಿನ ಯೋಸೇಫನು ಕನಸು ಕಂಡು ಅದನ್ನು ತನ್ನ ಅಣ್ಣಂದಿರಿಗೆ ತಿಳಿಸಲು ಅವರು ಅವನನ್ನು ಇನ್ನೂ ಹೆಚ್ಚಾಗಿ ದ್ವೇಷಿಸಿದರು. ನೋಡಿ, ಇವನು ಬಾಲ್ಯ ಪ್ರಾಯದಲ್ಲಿ ಕನಸುಗಳನ್ನು ಕಾಣ್ತಾ ಇದ್ದ. ಸುಮ್ಮನೆ ಹಗಲು ಕನಸುಗಳು ಅಲ್ಲ, ದೇವರು ಕೊಟ್ಟಂಥ ಕನಸುಗಳನ್ನು ಕಾಣ್ತಾ ಇದ್ದ. ದೇವರು ಕೊಟ್ಟ ಕನಸುಗಳನ್ನು ಆತ ಸಹೋದರರಿಗೆ ತಿಳಿಸ್ತಾ ಇದ್ದಾನೆ. ಆಗ ಅವರು ಮತ್ತೆ ಕೂಡ ದ್ವೇಷ ಮಾಡ್ತಾ ಇದ್ದಾರೆ. ಹೌದು, ಒಟ್ಟಿನಲ್ಲಿ ಆತ 2 ಕನಸುಗಳನ್ನು ಕಂಡಿದ್ದಾನೆ. 2 ಕನಸುಗಳ ಅರ್ಥ, ಆತ ಅಣ್ಣ ತಮ್ಮಂದರಿಗೆ ಪ್ರಭು ಆಗ್ತಾನೆ, ನಾಯಕನಾಗ್ತಾನೆ, ಅವ್ರನ್ನ ಪೋಷಣೆ ಮಾಡ್ತಾನೆ, ತಂದೆ ತಾಯಿಗಳಿಗೆ ಕೂಡ ಆತನೇ ಪೋಷಣೆ ಮಾಡ್ತಾನೆ, ಎಲ್ಲರೂ ಆತನ ಅಧೀನಕ್ಕೆ ಬರುವರು ಎಂಬುದಾಗಿ ಆ ಕನಸುಗಳ ಅರ್ಥವಾಗಿತ್ತು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಆದರೆ ಸಹೋದರರು ಆತನನ್ನು ಹಾಗೆ ಮಾಡಿದರು. ಒಂದು, ತಂದೆ ಆತನೊಂದಿಗೆ ಪ್ರೀತಿಯಿಂದ ಮಾತನಾಡುವಂಥದ್ದನ್ನು ನೋಡಿ, ತಂದೆ ಆತನಿಗೆ ನಿಲುವಂಗಿ ಕೊಡಿಸಿರುವಂಥದ್ದನ್ನು ನೋಡಿ ಈತನೊಂದಿಗೆ ಪ್ರೀತಿಯಿಂದ ಮಾತಾಡಲಿಕ್ಕೆ ಅವರಿಗೆ ಸಾಧ್ಯವಾಗಿರಲಿಲ್ಲ. ಈಗ ಆತನಿಗೆ ಬಂದಿರುವ ಕನಸುಗಳನ್ನು ನೋಡಿ ಕೂಡ, ಕನಸುಗಳ ಬಗ್ಗೆ ಕೇಳಿ ಕೂಡ ಮತ್ತಷ್ಟು ಹಾಗೆ ಮಾಡ್ತಾ ಇದ್ದಾರೆ, ಕೊಂದು ಹಾಕುವಷ್ಟು ಹಾಗೆ ಮಾಡ್ತಾ ಇದ್ದಾರೆ. ನಂತರ ಅವರೊಂದು ಕೊಂದು ಹಾಕುವುದಕ್ಕೆ ವಿಫಲವಾದ ಪ್ರಯತ್ನ ಮಾಡಿದರು, ಕೊಂದು ಹಾಕಲಿಕ್ಕೆ ವಿಚಾರ ಮಾಡಿದರು. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಾವು ದೇವರ ಮಕ್ಕಳಾಗಿ ನಡೆಯುವಾಗ ನಮ್ಮ ವಿರುದ್ಧವಾಗಿ ಒಳಸಂಚುಗಳು ನಡೀತವೆ, ನಮ್ಮ ವಿರುದ್ಧವಾಗಿ ಗೂಢಾಲೋಚನೆಗಳು ನಡೀತವೆ. ಆದರೆ ನಮ್ಮ ಒಂದು ತಲೆ ಕೂದಲು ಕೂಡ ಬೀಳಬೇಕಾದ್ರೆ, ಉದುರಬೇಕಾದ್ರೆ ದೇವರ ಚಿತ್ತ ಇಲ್ಲದೆ ಉದುರುವುದಿಲ್ಲ, ದೇವರ ಚಿತ್ತ ಇಲ್ಲದೆ ನಮ್ಮ ಒಂದು ತಲೆ ಕೂದಲು ಕೂಡ ಕೆಳಗೆ ಬೀಳುವುದಿಲ್ಲ. ನಾವು ಅಲ್ಲಿ ನೋಡ್ತಾ ಇದ್ದೇವೆ, ಈತನನ್ನು ಮುಂದಿನ ಭಾಗಗಳಲ್ಲಿ ನೋಡ್ತೇವೆ, ಈತನನ್ನು ಕೊಂದು ಹಾಕುವುದಕ್ಕೆ ಸಹೋದರರು ವಿಚಾರ ಮಾಡ್ತಾರೆ. ಆದರೆ ಅಲ್ಲಿ ರೂಬೇನನ್ನು ದೇವರು ಮಧ್ಯ ತಂದು ಆತನನ್ನು ಸಾಯಿಸುವ ಕೆಲಸದಿಂದ ತಪ್ಪಿಸ್ತಾರೆ. ನಂತರ ಒಣಬಾವಿಯೊಳಗೆ ಹಾಕ್ತಾರೆ. ಆನಂತರ ಅಲ್ಲಿಂದ ಯಹೂದನು ಬಂದು ಮಾತಾಡ್ತಾನೆ. ಯಹೂದ ಒಬ್ಬ ಅಣ್ಣ ಬಂದು ಮಾತಾಡ್ತಾನೆ, ಯಾಕೆ ಇವನನ್ನು ಸಾಯಿಸಬೇಕು, ಇವನನ್ನು ಮಾರಿಬಿಡೋಣ ಎಂಬುದಾಗಿ. ಹಾಗೆ ಆತನ ಮೇಲೆ ಬಂದಿದ್ದಂಥ ಆ ಒಂದು ಮರಣದ ಅಪಾಯದಿಂದ ದೇವರು ಆತನನ್ನು ಕಾಪಾಡ್ತಾರೆ. ಕೊನೆಗೆ ಆತನನ್ನು ಮಾರಾಟ ಮಾಡಲಾಯಿತು, ಐಗುಪ್ತಕ್ಕೆ ಬರ್ತಾನೆ, ಅಲ್ಲಿ ಜೈಲಿಗೆ ಹೋಗಬೇಕಾಯಿತು. ಆದರೆ ದೇವರು ಕೊಟ್ಟ ಕನಸುಗಳು ನೆರವೇರ್ತವೆ. ಹೌದು, ಹಾಗೆ ಮಾಡಿದವರೆಲ್ಲರೂ ಆತನ ಮುಂದೆ ಮೊಣಕಾಲು ಉರತಕ್ಕಂಥ ಒಂದು ಕಾಲ ಬರ್ತದೆ. ಹೌದು, ಹಾಗೆ ಮಾರಾಟ ಮಾಡಿದವರೆಲ್ಲರೂ ಆತನ ಮುಂದೆ ಬಂದು ಅಡ್ಡ ಬೀಳುವ ಸಮಯ ಬಂತು. ಆತನ ಕನಸುಗಳು ನೆರವೇರುವ ಸಮಯ ಬಂತು. ದ್ವೇಷ ಮಾಡಿದವರು, ಹೌದು ಹಾಗೆ ಮಾಡಿದವರು, ಸಾಯಿಸುವುದಕ್ಕೆ ನೋಡಿದವರು, ಮಾರಾಟ ಮಾಡಿದವರು, ಅವರನ್ನೆಲ್ಲ ಒಂದು ಕಾಲದಲ್ಲಿ ಇದೇ
ಯೋಸೆಫನು ಪೋಷಣೆ ಮಾಡ್ತಾ ಇರುವಂಥದ್ದನ್ನು ನೋಡ್ತೇವೆ. ಹಾಗಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೇನು ಮಾಡೋಣ, ನಮ್ಮ ಜೊತೆ ಇರುವಂಥವರು, ನಮ್ಮ ಜೊತೆ ಸಹೋದರರು, ನಮ್ಮ ಕುಟುಂಬದಲ್ಲಿರುವ ಸಹೋದರರು, ಅವರು ನಡೆಯುವಂಥ ದಾರಿಯಲ್ಲಿ ನಾವು ನಡೆಯದೆ ನಾವು ದೇವರ ವಾಕ್ಯದ ಪ್ರಕಾರ ನಡೆಯೋಣ. ನಾವು ಪಾಪವನ್ನು ದ್ವೇಷಿಸೋಣ, ನಾವು ದೇವರ ಬಳಿ ಪ್ರಾರ್ಥನೆ ಮಾಡೋಣ, ನಾವು ಒಳ್ಳೆಯದನ್ನು ಮಾಡುವಂಥವರಾಗಿರೋಣ. ಯೇಸುವಿನ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವರಾಗಿ, ಹೌದು, ನಾವು ದೇವರ ವಾಕ್ಯದ ಪ್ರಕಾರ ನಡೆಯುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ತಂದೆಯಾದ ದೇವರು ನಮ್ಮನ್ನು ಪ್ರೀತಿಸಿ ನಮಗೆ ನಿಲುವಂಗಿ ಕೊಟ್ಟು ನಮ್ಮನ್ನು ಆಶೀರ್ವಾದಿಸಿ, ನಮ್ಮೊಂದಿಗೆ ಪ್ರೀತಿಯಿಂದ ಮಾತನಾಡಿ ನಮ್ಮನ್ನು ಆಶೀರ್ವಾದಿಸಿ ನಮ್ಮನಿಗೆ ಜವಾಬ್ದಾರಿಕೆಗಳನ್ನು ಕೊಟ್ಟು ನಡೆಸುವಂತನಾಗಿದ್ದಾನೆ. ಆದರೆ ದ್ವೇಷ ಮಾಡುವಂಥವರು ಕೂಡ ಇರ್ತಾರೆ. ಆದರೆ ಆ ದ್ವೇಷ ಮಾಡುವಂಥವ್ರು ಎಷ್ಟೇ ದ್ವೇಷ ಮಾಡಿದರೂ ಒಂದು ಕಾಲ ಬರ್ತದೆ, ಅವರೆಲ್ಲರೂ ನಮ್ಮ ಅಧೀನಕ್ಕೆ ಬರ್ತಾರೆ. ಮಾತ್ರವಲ್ಲ, ನಾವು ಪ್ರಾರ್ಥನೆ ಮಾಡುವಾಗ ಇಡೀ ಕುಟುಂಬದ ಸದಸ್ಯರು, ಎಲ್ಲ ಸಮಾಜದ ಜನರು ನಮ್ಮ ಕಡೆಗೆ ಬರುವಂಥವರಾಗಿದ್ದಾರೆ, ರಕ್ಷಣೆ ಹೊಂದುವಂಥವರಾಗಿದ್ದಾರೆ. ಹಾಗಾಗಿ ದೇವರ ಕರಗಳಲ್ಲಿ ಒಪ್ಪಿಸಿಕೊಡೋಣ. ದೇವರ ಈ ವಾಕ್ಯಗಳ ಮೂಲಕ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ಈ ಒಳ್ಳೆಯ ದಿನಕ್ಕಾಗಿ, ಒಳ್ಳೆಯ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುವರಾಗಿದ್ದೇವೆ. ಬೆಳಗಿನಿಂದ ಈ ಹೊತ್ತಿನವರೆಗೆ ಸ್ವಲ್ಪ ಸಮಯ ನಿನ್ನನ್ನು ಆರಾಧಿಸುವಂತೆ, ಕೊಂಡಾಡುವಂತೆ, ನಿನ್ನನ್ನು ಮಹಿಮೆ ಪಡಿಸುವಂತೆ ನೀನು ನಮಗೆ ಸಹಾಯ ಮಾಡಿದಿ. ಹೌದು ಕರ್ತನೆ, ನಿನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡಿದಿ. ಹೌದು ಕರ್ತನೆ, ಅನೇಕರು ಆನ್ಲೈನ್ ಮೂಲಕ, ಟಿ ವಿ ಮೂಲಕ ಆರಾಧನೆ ಕೂಟದಲ್ಲಿ ಭಾಗವಹಿಸಿದ್ದಾರೆ. ನೀನು ಅವ್ರನ್ನೂ ಕೂಡ ಆಶೀರ್ವಾದ ಮಾಡು, ಅವ್ರನ್ನೂ ಕೂಡ ಬಲಪಡಿಸು ಸ್ವಾಮಿ. ಹೌದು ಕರ್ತನೆ, ಅವರು ನಿನ್ನನ್ನು ಪ್ರೀತಿಸಿ ನಿನ್ನ ಮಾರ್ಗಗಳಲ್ಲಿ ನಡೆಯುವಾಗ ಅನೇಕರು ಅವ್ರನ್ನ ಹಾಗೆ ಮಾಡುವವರಾಗಿದ್ದಾರೆ, ದ್ವೇಷ ಮಾಡುವವರಾಗಿದ್ದಾರೆ. ಆದರೆ ಸ್ವಾಮಿ, ನಿನ್ನ ಮಕ್ಕಳು ಯಾರು ಕೂಡ ನಂಬಿಕೆಯಿಂದ ಬಿದ್ದು ಹೋಗಬಾರದು, ಯಾರು ಕೂಡ ಕರ್ತನೆ ನಂಬಿಕೆಯಲ್ಲಿ ಕುಗ್ಗಿ ಹೋಗಬಾರದು. ಹೌದು, ಕೆಟ್ಟ ಕೆಲಸಗಳಿಗೆ ಹೋಗಬಾರದು, ಪಾಪ ದ್ವೇಷ ಮಾಡುವಂಥವರಾಗಿರಬೇಕು, ಪವಿತ್ರಾತ್ಮ ಭರಿತರಾಗಿರಬೇಕು. ಹೌದು ಸ್ವಾಮಿ, ನೀನವರಿಗೆ ರಕ್ಷಣೆಯ ನಿಲುವಂಗಿಯನ್ನು ಕೊಟ್ಟಿದ್ದಿ, ನೀನವರಿಗೆ ಕನಸು ದರ್ಶನಗಳನ್ನು ಕೊಟ್ಟಿದ್ದಿ, ನೀನು ಅವರ ಜೀವಿತದಲ್ಲಿ ಮಾತನಾಡಿದ್ದಿ, ನೀನು ಅವರ ಜೀವಿತದಲ್ಲಿ ಮಾಡಿದ ವಾಗ್ದಾನಗಳನ್ನು ತಕ್ಕ ಸಮಯದಲ್ಲಿ ನೆರವೇರಿಸುವ ದೇವರಾಗಿದ್ದಿ. ಅವರ ಕರ್ತನೆ ಎಲ್ಲ ಸಹೋದರ ಸಹೋದರಿಯರನ್ನು, ಬಂಧು ಬಳಗವನ್ನು, ತಂದೆ ತಾಯಿಯನ್ನು ಎಲ್ಲರನ್ನ ನೀನು ರಕ್ಷಣೆಗೆ ನಡೆಸಬೇಕೆಂದು ಬೇಡಿಕೊಳ್ತಾ ಇದ್ದೇವೆ. ಹೌದು ಸ್ವಾಮಿ, ಅಪ್ಪ ಕರ್ತನೆ, ಈ ಹೊತ್ತು ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವಂಥ ಎಲ್ಲರನ್ನ ನೀನು ಆಶೀರ್ವಾದ ಮಾಡು. ಅವರು ಇರುವಂಥ ಸ್ಥಳದಲ್ಲಿ ಅವ್ರನ್ನ ನೀನು ಆಶೀರ್ವಾದಿಸು, ಅವ್ರನ್ನ ಮೇಲಕ್ಕೆ ತರಬೇಕೆಂದು ಬೇಡಿಕೊಳ್ತಾ ಇದ್ದೇವೆ. ಹೌದು ಸ್ವಾಮಿ, ಅವರಿಗೆ ವಿರೋಧವಾಗಿರುವ ಎಲ್ಲ ಸೈತಾನ್ನ ತಂತ್ರಗಳು, ಕುತಂತ್ರಗಳೆಲ್ಲ ಯೇಸು ಕ್ರಿಸ್ತನ ನಾಮದಲ್ಲಿ ಮುರಿಯಲಿ. ದೈವಿಕವಾದ ಬಿಡುಗಡೆ ಉಂಟಾಗಲಿ. ಪ್ರತಿಯೊಬ್ಬೊಬ್ಬರನ್ನ ನಿನ್ನ ಪವಿತ್ರಾತ್ಮನಿಂದ ತುಂಬಿಸಿ ನಡೆಸು. ಅವರ ಜೀವಿತದಲ್ಲಿ ಮಾಡಿದ ವಾಗ್ದಾನಗಳನ್ನೆಲ್ಲ ನೀನು ತಕ್ಕ ಸಮಯದಲ್ಲಿ ನೆರವೇರಿಸುವುದಕ್ಕಾಗಿ ಸ್ತೋತ್ರ. ಎಲ್ಲ ಘನಮಾನ ಮಹಿಮೆ ನಿನಗುಂಟಾಗಲಿ. ವಿಶೇಷವಾಗಿ ಹೌದು, ಆನ್ಲೈನ್ ಮೂಲಕ, ಟಿ ವಿ ಮೂಲಕ ಆರಾಧನೆ ಕೂಟದಲ್ಲಿ ಭಾಗವಹಿಸ್ತಿರುವಂಥ ಎಲ್ಲರನ್ನ ನೀನು ಆಶೀರ್ವಾದ ಮಾಡು. ಲೋಕದ ಎಲ್ಲ ಭಾಗಗಳಲ್ಲಿ ನಡೆಯುವಂಥ ಆರಾಧನಾ ಕೂಟಗಳನ್ನು ಆಶೀರ್ವಾದ ಮಾಡು. ಎಲ್ಲ ದೇವ ಜನರನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ನಿನ್ನ ಬರೋಣ ಹತ್ತಿರವಾಗಿದೆ, ನಿನ್ನ ಬರೋಣಕ್ಕೆ ಸಿದ್ಧರಾಗಿ ಜೀವಿಸುವುದಕ್ಕೆ ನೀನು ಸಹಾಯ ಮಾಡು. ಹೌದು ಸ್ವಾಮಿ, ಈ ವಾರದಲ್ಲಿ ನಿನ್ನ ಬರುವಿಕೆ ಆಗಿದ್ದರೆ ನಾವೆಲ್ಲರೂ ನಿನ್ನೊಂದಿಗೆ ಇರಬೇಕು. ನಿನ್ನ ಬರುವಿಕೆಗೆ ಸಮಯ ಇರುವುದಾದರೆ ನಾವು ತಿರುಗಿ ಸಭೆಯಾಗಿ ಸೇರಿ ಅಪ್ಪ ನಿನ್ನನ್ನು ಆರಾಧಿಸಲು ಸಹಾಯ ಮಾಡು. ಎಲ್ಲ ಮಹಿಮೆ ಘನತೆ ನಿನಗುಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ನಾವು ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರುವ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವಂಥ ಪ್ರತಿಯೊಬ್ಬರೊಂದಿಗೆ, ಆನ್ಲೈನ್ ಮೂಲಕ, ಟಿ ವಿ ಮೂಲಕ ಆರಾಧನೆ ಕೂಟದಲ್ಲಿ ಭಾಗವಹಿಸಿರುವ ಪ್ರತಿಯೊಬ್ಬರೊಂದಿಗೆ, ಲೋಕದಲ್ಲಿರುವ ಎಲ್ಲ ದೇವ ಜನರೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್, ಆಮೇನ್.